ನಮಸ್ಕಾರ ಚಾಂಪಿಯನ್ಸ್. ಸೊ ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಇಟ್ಸ್ ನಾಟ್ ಜಸ್ಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಲ್ಲ. ಸೊ ಕಂಪ್ಲೀಟ್ ಫಸ್ಟ್ ಪಾರ್ಟ್ ಅದೇನಿದೆ ನಿಮಗೆ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು, ವಿತ್ ಸೊಲ್ಯೂಷನ್ಸ್ ಆಯಿತು. ಸರ್ ಕನ್ನಡ ಮೀಡಿಯಮ್ ಇದೆಯಾ? ಇದೆ, ಕನ್ನಡ ಮೀಡಿಯಮ್ ಇದೆ. ಆ್ಯಂಡ್ ಚಾಪ್ಟರ್ಸು ಕ್ವಶನ್ಸು ತೋರಿಸ್ತೀನಿ, ಸೊಲ್ಯೂಷನ್ಸು ತೋರಿಸ್ತೀನಿ. ಇದು ಯಾಕೆ ಇಟ್ಟಿದ್ದೀರಾ ಸರ್ ಅಂದರೆ, ದೆರ್ ಆರ್ ಆನ್ ಎವ್ರಿ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್. ಅಂದರೆ ಈಗ ಯಾವ್ಯಾವ ಕ್ವಶನ್ಸು ಅಪ್ಲಿಕೇಶನ್ ಬೇಸ್ಡ್ ಆಯಿತು, ಅಥವಾ ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು, ಫಾಸ್ಟಾಗಿ ಹೆಂಗೆ ಸಾಲ್ವ್ ಮಾಡೋದು, ಅಗೇನ್ ಆ್ಯಸ್ ಐ ಮೆನ್ಷನ್ ಟೈಮ್ ಹೆಂಗೆ ಸೇವ್ ಮಾಡ್ಬೋದು, ಇದನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಆ ವೀಡಿಯೋಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡೋದು ಮರಿಬೇಡ್ರಿ. ಯಾಕೆ ನಿಮಗೆ ಯಾವ್ದು ಬೇಕೋ ಆ ಚಾಪ್ಟರ್ಸು ಚೆಕ್ ಮಾಡೋದು ಮರಿಬೇಡ್ರಿ. ಬಿಕಾಸ್ ದಿಸ್ ಗಿವ್ಸ್ ಯು ಎ ಬೂಸ್ಟ್, ಒಂಥರ ಬೂಸ್ಟ್. ಹೌದಪ್ಪ, ನಾನು ಸಾಲ್ವ್ ಮಾಡಬಹುದು, ಯಾವುದೇ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡಬಹುದು. ಏನು ಇದಕ್ಕಿಂತ ಅಂದರೆ ತುಂಬ ಅಂತ ಏನೋ ಕೇಳ್ತಾರೆ ಅಂತ ಏನೂ ಇಲ್ಲ, ಚಿಂತೆ ಮಾಡಬೇಡ್ರಿ. ಯಾಕಂದರೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ಕೇಳಬಹುದು, ಅದು ಇನ್ನೊಂದು ಮಾಡ್ತೀನಿ. ಸೊ ಇದೆಲ್ಲ ಬೇಕು ಅಂದರೆ ನಿಮಗೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಸೊ ವಿತ್ ಈಗ ನಾನು ಏನೇನು ತೋರಿಸ್ತೀನಲ್ಲ ಕ್ವಶನ್ಸು, ಅದು ಸೊಲ್ಯೂಷನ್ಸು ಇದೆ, ಅದನ್ನು ಅಲ್ಲಿ ಶೇರ್ ಮಾಡ್ತೀನಿ, ಮಿಸ್ ಮಾಡಬೇಡ್ರಿ. ಓಕೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆಯಿತು. ಈಗ HCF LCMದು ಹೇಳಿದ್ದೆ, ಸೊ ಅದನ್ನು ಮಾಡಿದ್ದೀನಿ ಒಂದು. ನೆಕ್ಸ್ಟು ಅದಾದಮೇಲೆ ಯಾವುದು ಅಪ್ಲಿಕೇಶನ್ ಬೇಸ್ಡು, ಯಾವುದು ಪಾಲಿನಾಮಿಯಲ್ಸಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್, ಅದು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟು ಅದಾದಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತೂ ಒಂದು ಏನೋ ವರ್ಡ್ ಬೇಸ್ಡ್ ಪ್ರಾಬ್ಲಮ್ಸ್ ಆಯಿತು, ಅಥವಾ ಅಗೇನ್ ಇನ್ನೊಂದು ವರ್ಡ್ ಬೇಸ್ಡ್ ಪ್ರಾಬ್ಲಮ್ಸು. ದೆರ್ ಆರ್ ಟೂ ವಿಡಿಯೋಸ್. ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒನ್ ಶಾಟ್ ಮಾಡಿದ್ದೀನಿ. ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡು ಬರುತ್ತೆ, ಸೊ ಮಿಸ್ ಮಾಡಬೇಡ್ರಿ. ಓಕೆ, ಸೊ ಕ್ವಿಕ್ಕಾಗಿ ನೋಡೋಣ ಈಗ ಚಾಪ್ಟರ್ ವೈಸು. ಸೊ ಏನಿದೆ, ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂತ ಬಂದಾಗ, ಸರ್ ಇಲ್ಲೇನು ಬರೀ ಕ್ವಶನ್ ತೋರಿಸ್ತಿದ್ದೀರಾ? ವೆಯ್ಟ್, ಸೊಲ್ಯೂಷನು ಇದೆ, ವಿತ್ ಮಾರ್ಕ್ಸು ಇದೆ. ಸೊ ಕಳಿಸ್ತೀನಿ, ತೋರಿಸ್ತೀನಿ. ಬಟ್ ಈ ಥರ ಕೇಳ್ಬೋದು ಸಿಂಪಲ್ಲಾಗಿ. ಸೊ ಸಿಂಪಲ್ಲಾಗಿ ಅಂದರೆ ಏನು? ಪ್ರೂವ್ ದಟ್ √2 + 3 ಇಸ್ ಅನ್ ಇರ್ರಾಷನಲ್ ನಂಬರ್. ಗೊತ್ತಾ? ಇದ್ರ ಜೊತೆಗೆ 3 - √2 ಆದರೂ ಕೇಳ್ಬೋದು. ಇದ್ರ ಜೊತೆಗೆ ಸಿಂಪಲ್ಲಾಗಿ √2 ಆರ್ ಅದೇ ರೀತಿ √3 ಸಪ್ರೇಟಾಗೂ ಕೇಳಬಹುದು. ಓಕೆನಾ? ಇದೆಲ್ಲ ಗೊತ್ತು ನಿಮಗೆ. ಆ್ಯಂಡ್ ಇದು ಕೇಳಿದ್ರು ಅಂದರೆ ಸ್ಟೆಪ್ಸ್ ಇದೆ, ಈ ಸ್ಟೆಪ್ಸ್ ಬರೋದ್ರಿ ಅಂದರೆ ಮುಗೀತು. ಒಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದ್ಕೊಳ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಲಿಟ್ರಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸೇ. ಲೆಟ್ ಅಸ್ ಅಸ್ಯೂಮ್ ಇಲ್ಲೇನು ನಂಬರ್ ಕೊಟ್ಟಿರ್ತಾರೋ ಬರೀರಿ, ನೆಕ್ಸ್ಟು ಅದೇ ನಂಬರ್ ಬರೀಬೇಕು. ಎಲ್ಲ ಇನ್ನು ಮಿಕ್ಕಿದೆಲ್ಲ ಇಲ್ಲಿ ಸೇಮು. ರೈಟ್ ಸೈಡ್ ಕಳಿಸ್ತೀರಾ, ಓಕೆ, ರಿಅರೇಂಜಿಂಗ್ ದ ಈಕ್ವೇಷನ್ಸ್, ಇದೆಲ್ಲ ಹಾಗೆ ಬರೆಯೋದು. ಸೊ ಇಲ್ಲೊಂದು ಚೇಂಜ್ ಆಗುತ್ತೆ, ಇಲ್ಲೇನು ಬಂದಿದೆ ಇದು ಇಲ್ಲಿ ಬರುತ್ತೆ, ಸೊ ಇಲ್ಲಿರೋದು ಇಲ್ಲಿ ಬರುತ್ತೆ, ಮುಗೀತು. ಒಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಏನೋ ದಿಸ್ ಕಾಂಟ್ರಾಡಿಕ್ಟ್ಸ್ ಹ್ಯಾಸ್ ಅರೈಸನ್ ಬಿಕಾಸ್ ಆಫ್ ಅವರ್ ಇನ್ಕರೆಕ್ಟ್ ಅಸಂಪ್ಷನ್ ದಟ್ 6 + √2. ಹಿಂದಿನ ಕ್ವಶನ್ಸ್ ಆಗಿದೆ ಇದ್ರೆ √2 + 3 ಅಷ್ಟೇ, 3 + √2, ಸಿಂಪಲ್. ಸೊ ಒಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಹಾಕೋದು, ಮುಗಿಸೋದು. ಸೊ ಇದಕ್ಕೆಲ್ಲ ನೋಡ್ರಿ, ಇಲ್ಲಿ ಹಾಫು. ದಿಸ್ ಈಸ್ ಫಾರ್ 2 ಮಾರ್ಕ್ಸ್. ಅಂದರೆ 2 ನಂಬರ್ ಕೊಟ್ಟರು, 3 + √2, ದಿಸ್ ಈಸ್ ಫಾರ್ 2 ಮಾರ್ಕ್ಸ್. ಅದೇ ಅವರು ಬರೀ ಒಂದೇ ನಂಬರ್ ಕೊಟ್ಟರು, √2 √3, 3 ಮಾರ್ಕ್ಸ್. ಸೊ ಕೇಳೋ ಚಾನ್ಸಸ್ ತುಂಬ ಕಮ್ಮಿ. ಬಟ್ ಇದನ್ನು √2 √3 2 ಮಾರ್ಕ್ಸಿಗೆ ಕೇಳ್ಬೋದು, ಕೇಳಬಾರ್ದು ಅಂತ ಏನಿಲ್ಲ. ಹೌದಾ ಇಲ್ಲ? ಸೊ ನೆಕ್ಸ್ಟು ಕನ್ನಡದ್ದು ಇದೆ ನೋಡ್ರಿ. ನಿಮಗೆ ಹೆಂಗೆ ಏನು ಬರೀಬೇಕು ಅದೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇರುತ್ತೆ, ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ರಿ, ಮುಗೀತು. ಓಕೆ, ನೆಕ್ಸ್ಟು ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಆರ್ 147, 56. ಇದೆಲ್ಲ ನಾನು ಹಿಂದೆ ತೋರಿಸಿದ್ನಲ್ಲ, ಯಾವುದು HCF LCM, ಅದರಲ್ಲಿ ಐ ಹ್ಯಾವ್ ಸಾಲ್ವ್ಡ್ 20 ಕ್ವಶನ್ಸ್, 20 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೊ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ರಾಡ್ ದಟ್ ಕ್ಯಾನ್ ಬಿ ಯೂಸ್ ಟು ಮೆಜರ್ ಬೋತ್ ಲೆಂತ್ ಆ್ಯಂಡ್ ಬ್ರೆತ್. ಸೊ ಇಲ್ಲಿ ಏನು ಮಾಡ್ತೀವಿ, HCF ಫೈಂಡ್ ಮಾಡ್ಕೋಬೇಕು. 147, 56 HCF ಏನಿದೆ. ಸೊ ಇಲ್ಲಿ ಸೊಲ್ಯೂಷನ್ನು ಇದೆ. ಮಾಸ ಕಂಡುಹಿಡಿಬೇಕು. ಸೊ ಎಷ್ಟು ಬರುತ್ತೆ? 7 ಬರುತ್ತೆ. ಸೊ ಗರಿಷ್ಠ ಉದ್ದ ಎಷ್ಟು? 7. ಸೊ 7 ಮೀಟ್ರ್ ಇದ್ದರೆ ನೀವು 147 ಮೆಜರ್ ಮಾಡ್ಬೋದು, 56 ಮೆಜರ್ ಮಾಡ್ಬೋದು, ಈಸಿ ಆಗುತ್ತೆ. ಓಕೆ, ನೆಕ್ಸ್ಟು 2 ಪಾಸಿಟಿವ್ ಇಂಟೀಜರ್ಸ್ ಆರ್, ಒಂದು 4, ಇನ್ನೊಂದು 60. ಸೊ ಒಂದು ಇಂಟೀಜರ್ 20, ಇನ್ನೊಂದು ಇಂಟೀಜರ್. ಇದು ಯಾಕೆ ಸರಿ, ಇದು ಯಾಕೆ ತೊಗೊಂಡಿದ್ದೀರಾ ಅಂದರೆ, ಈ ಥರ ಹೆಂಗೆ ಕೇಳಬಹುದು ಅಂದರೆ, ನೋಡಿದ್ದೀರಲ್ಲ, HCF ಆಫ್ AB ಇಂಟು LCM ಆಫ್ AB ಇಸ್ ಈಕ್ವಲ್ ಟು A ಇಂಟು B. ಇದು ಒಂದು.
ಸೊ ಇಲ್ಲಿ ಹೆಚ್ ಸಿ ಎಫ್ ಕೊಟ್ಟಿದ್ದಾರೆ, ಎಲ್ ಸಿ ಎಮ್ ಕೊಟ್ಟಿದ್ದಾರೆ, ಒಂದು ನಂಬರ್ ಕೊಟ್ಟಿದ್ದಾರೆ, ಇನ್ನೊಂದು ನಂಬರ್ ಫೈಂಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಒನ್ ಆ್ಯಂಡ್ ಈ ಥರ ಕ್ವಶನ್ಸು 2 ಮಾರ್ಕ್ಸ್ ಆರಾಮಾಗಿ ಕೇಳ್ಬೋದು. ಇದ್ರ ಜೊತೆ ಫ್ಯಾಕ್ಟ್ರೈಸೇಷನು ಅದು ಇದು ನೋಡೋಣ. ಸೊ ಎ ಮತ್ತು ಬಿ ಎರಡೂ ಏನು ಪೂರ್ಣಾಂಕಗಳಾಗಿರಲಿ. ಸೊ ಮಾಸ 4, ಲಾಸ 60. ಸೊ ಎ ಕೊಟ್ಟಿದ್ದಾರೆ, ಬಿ ಫೈಂಡ್ ಮಾಡಬೇಕು. ಇದು ಹಾಕಲೇಬೇಕು. ಇದು ಹಾಕೋದಕ್ಕೆ ಇಲ್ಲಿ ನೋಡಿರಿ, ಇಲ್ಲಿ ಮಾರ್ಕ್ಸ್ ಇದೆ. ಇದು ಹಾಕಿಲ್ಲ ಅಂದರೆ ಮಾರ್ಕ್ಸ್ ಇಲ್ಲ. ಓಕೆ, ಸೊ ಬರೀತೀರಾ, ಸಾಲ್ವ್ ಮಾಡ್ತೀರಾ. ಸೊ ನೋಡಿರಿ, ಎಲ್ಲ ಅರ್ಧ ಮಾರ್ಕ್ಸ್. ಇಲ್ಲಿ ಬರೆಯೋದಕ್ಕೆ ಏನೂ ಇಲ್ಲ. ಬಟ್ ಇದನ್ನು ಕ್ಲೀನಾಗಿ ತೋರಿಸ್ರಿ. ಎ ಬಿ ಬರೀ ಮಾಸ ಲಾಸ ಅಂತ ಬರೆಯೋಕೆ ಹೋಗ್ಬೇಡ್ರಿ. ಮಾಸ ಎ ಬಿ, ಲಾಸ ಅಂದರೆ ಎಸ್ ಎಫ್ ಆಫ್ ಎ ಬಿ, ಎಲ್ ಸಿ ಎಮ್ ಆಫ್ ಎ ಬಿ. ಓಕೆ, ಬೈ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತಲೂ ಕೇಳ್ಬೋದು. ಸೊ 2 ನಂಬರ್ ಇದೆ, ಬೈ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್. ಆ್ಯಂಡ್ ಆಲ್ಸೋ ವೆರಿಫೈ ದಟ್ ದ ಪ್ರಾಡಕ್ಟ್ ಆಫ್ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದಿಸ್ ನಂಬರ್ ಇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ನಂಬರ್ಸ್. ಹಿಂದೆ ಮಾಡಿದ್ವಲ್ಲ ಸೇಮ್. ಎಚ್ ಸಿ ಎಫ್ ಫೈಂಡ್ ಮಾಡಬೇಕು, ಎಲ್ ಸಿ ಎಮ್ ಫೈಂಡ್ ಮಾಡಬೇಕು, ಅದ್ರದ್ದು ಪ್ರಾಡಕ್ಟ್ ಅಂತ ಪ್ರೂವ್ ಮಾಡಬೇಕು. ತಾಲೇನೇ ಕೆಡಿಸ್ಕೋಬೇಕಾಗಿಲ್ಲ. ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡ್ತೀರಾ. ಸೊ ಮಾಡಾದ್ಮೇಲೆ ಎಚ್ ಸಿ ಎಫ್ ಎಲ್ ಸಿ ಎಮ್ ಫೈಂಡ್ ಮಾಡ್ತೀರಾ. ಸೊ ನಿಮಗೆ ಟೈಮ್ ಇಲ್ಲ ಅಂದರೆ ಹೇಳ್ತೀನಿ, ಟೈಮ್ ಇಲ್ಲ ಅಂದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನೀವು ಇದು ಕರೆಕ್ಟ್ ಮಾಡಿದ್ದೀರಾ ಅಂತ ನಿಮಗೆ ಅನಿಸಿದ್ರೆ ಸ್ಟಾರ್ಟಿಂಗಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇದು ಬರೀರಿ, ಬರೆದು ಯಾವುದಾದ್ರೂ ಒಂದು ಸಾಲ್ವ್ ಮಾಡಿರ್ತೀರಲ್ಲ, ಒಂದು ಸಾಲ್ವ್ ಮಾಡಿರಿ, ಇನ್ನೊಂದು ಅದನ್ನೇ ಬರೀರಿ. ಸ್ಟಾರ್ಟಿಂಗಲ್ಲಿ ತಲೆ ಕೆಡ್ಸ್ಕೊಬೇಡ್ರಿ. ಬಟ್ ಲಾಸ್ಟಲ್ಲಿ ಟೈಮ್ ಇರುತ್ತೆ. ಸೊ ಆವಾಗ ಏನು ಮಾಡಬೇಕು, ಇದನ್ನು ಮತ್ತೆ ಟ್ರೈ ಮಾಡಬೇಕು. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿ ಕರೆಕ್ಟಾಗಿ ಬರ್ತಿದೆಯಾ ಚೆಕ್ ಮಾಡಬೇಕು. ಸೊ ಲಾಸ್ಟಲ್ಲಿ ಚೆಕ್ ಮಾಡಬೇಕು, ಬಟ್ ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಟೈಮ್. ಯಾಕಂದರೆ ಈಗ ಎಕ್ಸಾಮಲ್ಲಿ ಮಾಡ್ತಿರ್ಬೇಕಾದ್ರೆ ಏನೋ RHS LHS = RHS ಅಂತ ಪ್ರೂವ್ ಮಾಡಬೇಕು. ಇಲ್ಲಾಗಲೇ ಪ್ರೂವ್ ಮಾಡಿರ್ತಾರೆ, ಅಂದರೆ ಬರಲೇಬೇಕು. ಸೊ ಬರಲೇಬೇಕು ಅಂದಾಗ ಯಾಕೆ ಸುಮ್ಮನೆ ತಲೆ ಚೆಚ್ಕೊಳೋದು, ಬರೀರಿ, ಆಮೇಲೆ ಲಾಸ್ಟಿಗೆ ನೋಡೋಣ. ನೀವು ಈಗ ಮತ್ತು ಆಮೇಲೆ ಅಯ್ಯೋ ಸರಿ ತಪ್ಪಾಗ್ತಿದೆ, ಕ್ಯಾಲ್ಕುಲೇಷನಲ್ಲಿ ಏನೋ ಮಿಸ್ಟೇಕ್ ಆಗ್ತಿದೆ, ಯಾಕಬೇಕು ಸ್ಟಾರ್ಟಿಂಗೇ ಟೆನ್ಷನ್ ಯಾಕಬೇಕು? ಆರಾಮ್ ಹೋಗೋಣ, ಮುಗಿಸೋಣ ಫಸ್ಟ್ ಪೇಪರು, ಆಮೇಲೆ ಲಾಸ್ಟಿಗೆ ಬರಬೇಕು. ಅಲ್ಲೆಲ್ಲಾದರೂ ಮಾರ್ಕ್ ಮಾಡ್ಕೋಬೇಕು, ಇದು ಓಕೆ, ಇದು ನಾನು ಮಾಡಿದ್ದೀನಿ, ಚೆಕ್ ಮಾಡಬೇಕು ಅಂತ. ಓಕೆ, ನೆಕ್ಸ್ಟು. ಸೊ ಇಫ್ 200 ಈಸ್ ಈಕ್ವಲ್ ಟು ಓಕೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಮ್ ಆ್ಯಂಡ್ ಎನ್. ಸೊ ಎಮ್ ಆ್ಯಂಡ್ ಎನ್ ವ್ಯಾಲ್ಯೂ ಏನು ಅಂತ ಕೇಳಬಹುದು. ಸೊ ಈ ಥರ ಅಗೇನ್ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಬೇಕು. ಸೊ 2 to the power of n ಬರುತ್ತೆ, 5 to the power of n ಬರುತ್ತೆ, ಮಾಡಬೇಕು. ಸೊ ಇದು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಥ್ರೂ ಮಾಡಬೇಕಾಗತ್ತೆ. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ನಿಮಗೆ ಬರೀತೀನಿ. ಸೊ ಏನಾಗುತ್ತೆ ಅಂದರೆ 25 × 8 ಆಗುತ್ತೆ. ಯಾಕಂದರೆ ಸಿಂಪಲ್ಲು. ಸೊ 8 × 25. ಸೊ 8 × 25 is 200. ಸೊ 8ನ್ನು ನಾನು 2³ ಅಂತ ಬರಿತೀನಿ, 5² ಅಂತ ಬರಿತೀನಿ. ಸೊ ಎಮ್ ವ್ಯಾಲ್ಯೂ ಏನಾಯಿತು 3, ಎನ್ ವ್ಯಾಲ್ಯೂ ಏನಾಯಿತು 2. ಇದನ್ನು ನೀವು ಫಸ್ಟ್ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ಬರೋದು, ಆಮೇಲೆ ಇದನ್ನು ಬರಿಬೇಕಾಗತ್ತೆ. ಇದೇನು ಬರೆಯೋ ನೆಸೆಸಿಟಿ ಇಲ್ಲ, ಬಟ್ ಓಕೆ. ನೆಕ್ಸ್ಟು ಇಸ್ ಎ ಕಾಂಪೋಸಿಟ್ ನಂಬರ್. ಯಾಕೆ ಅಂದರೆ 13 ಕಾಮನ್ ತೆಗಿತೀನಿ. ಸೊ 13 ಕಾಮನ್ ತೆಗೆದ್ರೆ ಏನು ಬಂತು, 7 × 11 × 1 + 1. ದಿಸ್ ಈಸ್ ಎ ಕಾಂಪೋಸಿಟ್ ನಂಬರ್. ಇದು ಕಾಂಪೋಸಿಟ್ ಆಯಿತು. ಇಂಟು ಎ ಪ್ರೈಮ್ ಇಸ್ ಕಾಂಪೋಸಿಟ್. ಓಕೆ, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸೇಮ್. 40ನ ಸೊ 40ನ ಬರಿಬೇಕಾದ್ರೆ ಸೊ 14 ಏನಂತ ಬರೀತೀರಾ, ಸ್ಮಾಲ್ ನಂಬರ್, ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಬೇಕು. ಸೊ ಚಿಕ್ಕದು ಯಾವುದು, 22 ತಾನೆ, 40ರಲ್ಲಿ ಹೋಗುತ್ತೆ. ಸೊ ಅದರಿಂದನೇ ಸ್ಟಾರ್ಟ್ ಮಾಡಿರಿ. 20, ನೆಕ್ಸ್ಟ್ ಅಗೇನ್ 2 ಹಾಕ್ತೀರಾ, 10, ನೆಕ್ಸ್ಟ್ ಅಗೇನ್ 2 ಹಾಕ್ತೀರಾ, 5, ಏನೂ ಆಗಲ್ಲ, 5, 1. ಸೊ ಏನಾಯಿತು, ಸೊ 40 ಈಸ್ ಈಕ್ವಲ್ ಟು ಅಗೇನ್ 8 × 5 ಅಂತ ಬರಿಬೋದು, ವಿಚ್ ಈಸ್ 8 is 2³ × 5. ಸೊ ಏನಾಯಿತು, y ಅಂದರೆ 3, x ಅಂದರೆ 2, x ಅಂದರೆ 2, y ಅಂದರೆ 3, 5 ಏನಾಯಿತು z. ಅಷ್ಟೇ. ನೆಕ್ಸ್ಟು ಪಾಲಿನಾಮಿಯಲ್ಸ್. ನೋಡಿರಿ, ಮುಗಿದೋಯ್ತು ಒಂದು ಚಾಪ್ಟ್ರು. ಸೊ ಪಾಲಿನಾಮಿಯಲ್ಸ್ ಎಲ್ಲ ಅಗೇನ್ ಕ್ವಶನ್ಸ್ ತೋರಿಸ್ತೀನಿ, ಆಮೇಲೆ ಅದನ್ನು ಸಾಲ್ವ್ ಮಾಡೋಣ. ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೇಳ್ಬೋದು. ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನೋಡಿರಿ, ಅಷ್ಟೇ ಸಿಂಪಲ್. ಫೈಂಡ್ ದ ಝೀರೋಸ್. ಇದಂತೂ ಕೇಳೋ ಚಾನ್ಸಸ್ ತುಂಬ ಜಾಸ್ತಿ. ಆ್ಯಂಡ್ ಎಷ್ಟು ಮಾರ್ಕ್ಸ್ಗೆ, 2 ಮಾರ್ಕ್ಸ್ಗೆ. ಈ ಒಂದೊಂದೇ ನೋಡ್ಕೊಂಡು ಹೋಗೋಣ. ಫೈಂಡ್ ದ ಝೀರೋಸ್
ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್. ಸೊ ಇಲ್ಲಿ ಝೀರೋ ಫೈಂಡ್ ಮಾಡೋದಕ್ಕೆ ಏನು ಮಣ್ಣಂಗೆ ಗಟ್ಟಿ ಇದೆ, ಯಾರೇ ಬೇಕಾದರೂ ಹೇಳ್ಬೋದು. ನೀವೇ ಯೋಚನೆ ಮಾಡಿರಿ, ಇದರದ್ದು ಝೀರೋ ಫೈಂಡ್ ಮಾಡೋದಕ್ಕೆ ಏನು ಕಷ್ಟ ಇದೆ, ಟಕ್ ಅಂತ ಹೇಳ್ಬೋದು ತಾನೆ. ಸೊ ನೀವೇ ಹೇಳ್ರಿ, ಈ ಥರ ಈಕ್ವೇಷನ್ ಕೊಟ್ಟರು ಇದೇನಾದರೂ ಕಷ್ಟನಾ? ಇಲ್ವಲ್ಲ. ಯಾಕೆ? ಬಿಕಾಸ್ ಇಲ್ಲ ಆಗಲೇ x-2 x-1 ಅಂತ ಅವ್ರು ಸಾಲ್ವೇ ಮಾಡಿದ್ದಾರೆ. ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕಿ ಸಾಲ್ವ್ ಮಾಡೋ ನೆಸೆಸರಿನೂ ಇಲ್ಲ. ಆದರೆ ನಿಮಗೆ ಝೀರೋ ಬರುತ್ತೆ. ಆದರೆ ವೆರಿಫೈ ಮಾಡಬೇಕು ಅಂದಾಗ ಇದನ್ನು ಮತ್ತೇನು ಮಾಡಬೇಕು? ಕ್ವಾಡ್ರಾಟಿಕ್ಕಿಗೆ ಚೇಂಜ್ ಮಾಡಬೇಕು. ಸೊ x-2 × x-1. ಸೊ x-2 × x-1 ಏನಾಯಿತು? 0 ಆಯಿತು. ಸೊ ಈಗ x ವ್ಯಾಲ್ಯೂ, ಸೊ x-2 = 0 ಆರ್ x-1 = 0. ಸೊ x ಏನಾಯಿತು? 2 ಆಯಿತು. ಇಲ್ಲೇನಾಯಿತು? 1 ಆಯಿತು. ಮುಗೀತು. ಇದರದು ಸಮ್ ಏನಾಯಿತು? 3 ಆಯಿತು. ಪ್ರಾಡಕ್ಟ್ ಏನಾಯಿತು? 2 × 1 2 ಆಯಿತು. ಡನ್. ನೆಕ್ಸ್ಟು ಇದನ್ನು ಕ್ವಾಡ್ರಾಟಿಕ್ ಅಂದರೆ ವೆರಿಫೈ ಮಾಡಬೇಕಾದ್ರೆ ಕ್ವಾಡ್ರಾಟಿಕ್ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಏನಾಗುತ್ತೆ ಇದು? x² - 3x + 2 = 0. ನಾ ಇಲ್ಲಿ ಬೇರೆ ಕ್ಯಾಲ್ಕುಲೇಷನ್ ಮಾಡಿ ಬರೋದೆ. ಅಗೇನ್ ಅಷ್ಟು ಫಾಸ್ಟಾಗಿ ಇರ್ತೀರ, ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಇದನ್ನು ಬರೆಯೋದಕ್ಕೆ ನೋಡ್ರಿ ಇಷ್ಟೇ ಟೈಮು, ಮುಗೀತು. ಪ್ರಾಕ್ಟೀಸ್. ಸೊ ಇದನ್ನು ಬರಿಬೇಕಾದ್ರೆ ಅಗೇನ್ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ = -b/a. ಇದು ಬೇಕು, ಇದು ತೋರಿಸ್ಬೇಕು. ಐ ಗೆಸ್ ನೆಕ್ಸ್ಟಲ್ಲೂ ಇದೆ ಅನ್ಸುತ್ತೆ. ಸೊ -b ಅಂದರೆ -3, a ಅಂದರೆ 1. ಸೊ ಎಷ್ಟಾಯಿತು? 3 ಆಯಿತು. ಸೊ ಸಮ್ಮು 3 ಬಂತು, ಕರೆಕ್ಟು. ನೆಕ್ಸ್ಟು ಪ್ರಾಡಕ್ಟ್ ಆಲ್ಫಾ ಬೀಟಾ c/a, c is 2, a is 1, 2. ಸೊ ಇದು ತೋರಿಸ್ಬೇಕು. ಓಕೆನಾ? ಇಲ್ಲಿದೆ ನೋಡ್ರಿ, ಹೇಳಿದ್ನಲ್ಲ. ಸೊ ಇಲ್ಲಿ ಈಕ್ವೇಷನ್ ಬರೀಬೇಕು. ಈಕ್ವೇಷನ್ ಬರೋದಾದಮೇಲೆ ಸೊ ಈಗ ಫಾರ್ಮಲ್ ಇದೆ. ಸೊ ಇದು ತೋರಿಸೋದಕ್ಕೆ ಅರ್ಧ ಮಾರ್ಕ್ಸು. ನೆಕ್ಸ್ಟ್ ಆಲ್ಫಾ ಪ್ಲಸ್ ಬೀಟಾ ಹೇಳೋದ್ನಲ್ಲಿ ತೋರಿಸೋದಕ್ಕೆ ಅರ್ಧ ಮಾರ್ಕ್ಸ್ ಇದೆ. ಸೊ ಝೀರೋಸ್ ಅಂತ ಹೇಳೋದಕ್ಕೆ ಅರ್ಧ ಮಾರ್ಕ್ಸ್ ಇದೆ. ಶೂನ್ಯತೆಗಳ ಮೊತ್ತ ಅಂದರೆ ಸಮ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್, ಇದೆಲ್ಲ ತೋರಿಸೋದಕ್ಕೆ ಮಾರ್ಕ್ಸ್ ಇದೆ. ಸಿ ನಿಮಗೆ ಸರ್ ಬ್ಲೂ ಪ್ರಿಂಟ್ ಪ್ರಕಾರ ಇದು 2 ಮಾರ್ಕ್ಸೋ 3 ಮಾರ್ಕ್ಸೋ ಬರ್ಬೋದು. ಯಾವ್ದಾದ್ರು ಒಂದು ರಿಮೂವ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕಂಡು ಹಿಡಿಯಿರಿ ಅಂತ ತೆಗಿಲೇಬೋದು, ತೆಗೆದು 2 ಮಾರ್ಕ್ಸ್ ಕೇಳ್ಬೋದು. ಸೊ ಸೇಮ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಡಿಫ್ರೆಂಟ್ ಮಾರ್ಕ್ಸ್. ಹೌದೋ ಇಲ್ಲೋ? ಯಾವುದಾದ್ರೂ ಒಂದು ತೆಗೆದ್ರೆ 1 ಮಾರ್ಕ್ಸ್ ಹೋಯಿತು, ಅದನ್ನೇ 3 ಮಾರ್ಕ್ಸಿಗೆ ಕೇಳ್ಬೋದು, 4 ಮಾರ್ಕ್ಸ್ ಕೇಳೋಬದಲು. ಅಥವಾ ಯಾವುದಾದ್ರೂ ಒಂದು ಆ್ಯಡ್ ಮಾಡಿ 3 ಮಾರ್ಕ್ಸಿಗೆ ಕೇಳ್ತಿರೋದು 4 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಅಷ್ಟೇ ಮ್ಯಾಥ್ಸು ಅಥವಾ ಕ್ವಶನ್ ಫ್ರೇಮ್ ಮಾಡೋದು. ಇಟ್ಸ್ ನಾಟ್ ಲೈಕ್ ಅವ್ರೇನೋ ಇನ್ವೆಂಟ್ ಮಾಡಬೇಕು ಅಂತ. ಹೌದೋ ಇಲ್ಲೋ? ನೀವೇನು ಕ್ವಶನ್ಸ್ ಹಾಕಬೇಕು, ಕ್ವಶನ್ಸ್ ಫ್ರೇಮ್ ಮಾಡಬೇಕು ಅಂದರೆ ಏನಾದರೂ ಇನ್ವೆಂಟ್ ಮಾಡಬೇಕಾ? ಈಗಿದೆ, ಸಾಕಷ್ಟಿದೆ. ಅದನ್ನೇ ಬೇರೆ ಥರ ಹೆಂಗೆ ಕೇಳೋದು ಅಂತ. ಓಕೆ. ಸೊ ನೆಕ್ಸ್ಟು ಇದಂತೂ ಅಗೇನ್ 1 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ರೈಟ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್. ಸೊ ಡಿಗ್ರಿ ಏನು? 2. ಯಾಕೆ? 2 ಕಡೆ ಕಟ್ ಆಗ್ತಿದೆ. ಸೊ ಝೀರೋಸ್ ಎಷ್ಟು? 2 ಇರುತ್ತೆ, ಡಿಗ್ರಿ 2. ಝೀರೋಸ್ನ ಐಡೆಂಟಿಫೈ ಮಾಡಿರಿ ಅಂತಿದ್ದಾರೆ. ಒಂದು -2, ಇನ್ನೊಂದು 1. ಫೈಂಡ್ ದ ಪಾಲಿನಾಮಿಯಲ್. ಝೀರೋಸ್ ಇದೆ, ಝೀರೋಸ್ ಯೂಸ್ ಮಾಡ್ಕೊಂಡು ಪಾಲಿನಾಮಿಯಲ್ ಫೈಂಡ್ ಮಾಡಬೇಕು. ಸೊ ಝೀರೋಸ್ ಯೂಸ್ ಮಾಡ್ಕೊಂಡು ಪಾಲಿನಾಮಿಯಲ್ ಫೈಂಡ್ ಮಾಡಬೇಕು ಅಂದರೆ ಏನಾಯಿತು? ಒಂದು ಸಮ್ಮ ಅಂತ ಆದರೂ ತೊಗೊಂಡು ಸಾಲ್ವ್ ಮಾಡ್ಬೋದು, ಇಲ್ಲ ಹಾಗೆ ಆದರೂ ಸಾಲ್ವ್. ಬಟ್ ಪಾಲಿನಾಮಿಯಲ್ ಕೇಳ್ತಿರೋದ್ರಿಂದ ದ ಬೆಸ್ಟ್ ಇಸ್ ಸಮ್. ಸೊ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? -1 ಆಗುತ್ತೆ. ಆಲ್ಫಾ ಬೀಟಾ ಏನಾಗುತ್ತೆ? -2 ಆಗುತ್ತೆ. ಸೊ ಇದನ್ನೇ ಈಕ್ವೇಷನ್ ಫಾರ್ಮಲ್ ಹಾಕಬೇಕಂದ್ರೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ವ್ಯಾಲ್ಯೂಸ್ ಏನೇನಿದೆ ಹಾಕ್ರಿ. ಸೊ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ -1 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಮೈನಸ್ ಇದ್ದರೆ ಬ್ರ್ಯಾಕೆಟಲ್ಲಿ ಇಡ್ರಿ, ಮೈನಸ್ ಇದ್ದರೆ ಫಸ್ಟು ಬ್ರ್ಯಾಕೆಟಲ್ಲಿ ಇಡ್ರಿ, ಆಮೇಲೆ ಸಾಲ್ವ್ ಮಾಡಿರಿ. ಬಿಕಾಸ್ ಮಿಸ್ಟೇಕ್. ಎಸ್ ಅಂತ ಇದ್ದರೆ ಕಮೆಂಟ್ ಮಾಡಿರಿ. ಓಕೆ,
ಹೌದು ಸರ್ ಹಿಂಗಾಗತ್ತೆ ಅಂತ ಇದ್ರೆ ಕಮೆಂಟ್ ಮಾಡಿರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 0. ದಿಸ್ ಇಸ್ ದ ಇಕ್ವೇಷನ್. ಓಕೆ, ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್. ಸೊ ಫಸ್ಟ್ ಇಲ್ಲಿ ಏನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಝೀರೋಸ್ ಫೈಂಡ್ ಮಾಡಬೇಕು ಆ್ಯಂಡ್ ರಿಲೇಷನ್ಶಿಪ್ ಫೈಂಡ್ ಮಾಡಬೇಕು. ಐ ಗೆಸ್ ಮಾಡ್ತಿರಲ್ಲ. ಇಲ್ಲೇ ಇದೆ ಸೊಲ್ಯೂಷನ್ ಇದೆ ಅಲ್ಲ. ಸೊ ಏನಿದೆ, ಫಸ್ಟ್ ಈಕ್ವೇಷನ್ ಬರೀತೀರಾ, ಅಂದರೆ ಝೀರೋಸ್ ಫೈಂಡ್ ಮಾಡಬೇಕು. ಸೊ ಈಕ್ವೇಷನ್ ಝೀರೋಸ್ ಫೈಂಡ್ ಮಾಡೋದಕ್ಕೆ 1 ಮಾರ್ಕ್ಸು. ನೆಕ್ಸ್ಟು ಅದು ಶೂನ್ಯತೆಗಳ ಮೊತ್ತ ಫಾರ್ಮುಲಾ ಹಾಕಬೇಕು. ಸೊ ಏನು ಆಲ್ಫಾ ಪ್ಲಸ್ ಬೀಟಾ. ಸೊ ಇದನ್ನು ಹೇಳೋದಕ್ಕೆ 1 ಮಾರ್ಕ್ಸು. ನೆಕ್ಸ್ಟು ಆ್ಯಂಡ್ ಅಗೇನ್ ಮೈನಸ್ ಬಿ ಬೈ ಎ ಸಿ ಬೈ ಎ ಅಂತ ಎಲ್ಲ ಬರೆಯೋದಕ್ಕೆ 1 ಮಾರ್ಕ್ಸು. ನೆಕ್ಸ್ಟು ಪ್ರಾಡಕ್ಟ್ ಬರೆಯೋದಕ್ಕೆ 1 ಮಾರ್ಕ್ಸು. ಇಲ್ಲ ಅಂದರೆ 3 ಪಂಗ್ನಾಮ. ಸೊ ರೈಟ್ ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್. ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ಸೊ ಇದು ಪಾಲಿನಾಮಿಯಲ್ ಡಿಗ್ರಿ ಏನು, ಝೀರೋಸ್ ಏನು, ಸೊ ಈ ಥರ ಬೇರೆ ಬೇರೆದು ಕೇಳಬಹುದು. ಓಕೆನಾ. -6 -8 ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಆಲ್ಸೋ ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಗಷ್ಟೇ ಹೇಳಿದೆ. ಇಲ್ಲಿ ಆಗಲೇ ಸಮ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಈಕ್ವೇಷನ್ ಏನು ಅಂತ ಹೇಳಿದ್ದೀನಿ. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದಾದಮೇಲೆ ಝೀರೋಸು ಫೈಂಡ್ ಮಾಡಬೇಕು. ಫಸ್ಟು ಪಾಲಿನಾಮಿಯಲ್ ಫೈಂಡ್ ಮಾಡ್ಕೋಬೇಕು, ಆಮೇಲೆ ಈ ಮೆಥಡ್ನ ಅಪ್ಲೈ ಮಾಡಬೇಕು. ಅಂದರೆ ನಿಮ್ಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಫಸ್ಟ್ ಬರುತ್ತೆ, ಆಮೇಲೆ ಸಾಲ್ವ್ ಮಾಡಬೇಕು. ಓಕೆನಾ. ಇಲ್ಲಿದೆ ನೋಡ್ರಿ, ಇದೆ ತಾನೇ? ಓ ಅಲ್ಲ, ಇದು ಮತ್ತೆ ರಿಪೀಟ್ ಆಯಿತಾ? ಓಕೆ ಫೈನ್. ಇಫ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಪಾಲಿನಾಮಿಯಲ್. ಸ್ವಲ್ಪ ಚೇಂಜು ಮಾಡಬಹುದು. ಪ್ರತಿ ಸಲನೂ ಎಕ್ಸ್ ಅಂತಾನೆ ಕೇಳಬೇಕಾಗಿಲ್ಲ. ಹೂ ಈಸ್ ಯುವರ್ ಎಕ್ಸ್ ಅಂತಾನೆ ಕೇಳಬೇಕಾಗಿಲ್ಲ. ವೈ ಅಂತಲೂ ಕೇಳ್ಬೋದು, ಎ ಅಂತಲೂ ಕೇಳ್ಬೋದು, ಬಿ ಅಂತಲೂ ಕೇಳ್ಬೋದು. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಎಕ್ಸ್ ಅನ್ನೋದು ಇಟ್ಸ್ ನಾಟ್ ಎ ಏನೋ ಅಂದರೆ ಈಗನೆಲ್ಲ ಹಿಂದೆ ನೋಡೋದಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಸೊ ಆ ಥರ ಎಕ್ಸ್ ಇಟ್ಸ್ ನಾಟ್ ಎ ವೇರಿಯಬಲ್. ಇಲ್ಲಿ ವೇರಿಯಬಲ್ ಅಲ್ಲ, ಇಟ್ಸ್ ಎ ಕಾನ್ಸ್ಟೆಂಟ್. ಎಕ್ಸ್ ಇಸ್ ಎ ಕಾನ್ಸ್ಟೆಂಟ್. ಸೊ ಇಲ್ಲಿ ವೇರಿಯಬಲ್ ಯಾವುದು? ಎ ಈಸ್ ವೇರಿಯಬಲ್. ಸೊ ಎಕ್ಸ್ ಏನಿದೆ ಇಸ್ ಎ ಕಾನ್ಸ್ಟೆಂಟ್. ಸೊ ಇಫ್ ಎ ಪ್ಲಸ್ ಎಕ್ಸ್ ಇಸ್ ಒನ್ ಆಫ್ ಇಟ್ಸ್ ಫ್ಯಾಕ್ಟರ್, ಸೊ ಎ ಪ್ಲಸ್ ಎಕ್ಸ್ ಇಸ್ ಒನ್ ಆಫ್ ದ ಇಟ್ಸ್ ಫ್ಯಾಕ್ಟರ್ಸ್ ಅಂದಾಗ ಸೊ ಎ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 0. ಸೊ ಎ ಈಸ್ ಈಕ್ವಲ್ ಟು ಏನಾಗುತ್ತೆ? -x. ಪಾಲಿನಾಮಿಯಲ್ ಏನಿದೆ ಈಸ್ ಇನ್ ಎ. ಪಾಲಿನಾಮಿಯಲ್ ಎ ಅಲ್ಲಿದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಏನಾಯಿತು? 2a² ಪ್ಲಸ್ 2xa ಪ್ಲಸ್ 5a ಪ್ಲಸ್ 10. ಸೊ ಪಾಲಿನಾಮಿಯಲ್ ಎ ಅಲ್ಲಿದೆ. ಸೊ ಈಗೇನಾಯಿತು? ಎ ಇಸ್ ಈಕ್ವಲ್ ಟು -x. ಸೊ ಏನಾಗುತ್ತೆ? 2 ಇಂಟು -x² ಪ್ಲಸ್ 2 ಇಂಟು ಎಕ್ಸ್ ಹಂಗೆ ಇರುತ್ತೆ, ಎ ಅಂದರೆ -x. ಯಾಕಂದರೆ ಎಕ್ಸ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರಿತಿರ್ತೀರ. ಬಟ್ ಇದೇನಾಯಿತು? ಚೇಂಜ್ ಆಯಿತು. ಹೆಂಗಿದೆ? ಸೊ ಪ್ಲಸ್ 5 ಇಂಟು ಎ ಅಂದರೆ -x ಪ್ಲಸ್ 10 ಕೇಳಬಹುದು ಅಪ್ಲಿಕೇಶನ್ ಅಂತ. ಸೊ ಏನಾಯಿತು? 2x². ಇದೇನಾಯಿತು? -2x² ಮೈನಸ್ 5x ಪ್ಲಸ್ 10 ಈಸ್ ಈಕ್ವಲ್ ಟು 0. ಆಯ್ತಲ್ಲ, ಹೋಯಿತು. ಸೊ ದಿಸ್ -5x ಆ ಕಡೆ ಹೋದರೆ, ಸೊ 10 ಈಸ್ ಈಕ್ವಲ್ ಟು 5x, x ಈಸ್ ಈಕ್ವಲ್ ಟು 2. ಸಿಂಪಲ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸಿಂಪಲ್. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ಕೇಳ್ತಿರೋದಿಷ್ಟೇ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಫೈನ್. ಸೊ ನಿಮಗೆ ಈ ವಿಡಿಯೋಸ್ ಸೊಲ್ಯೂಷನ್ ಏನಿದೆ ವಿತ್ ಕ್ವಶನ್ ಏನಿದೆ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ವಾಟ್ಸಪ್ ಚಾನಲ್ದು ಡಿಸ್ಕ್ರಿಪ್ಷನ್ ಕೆಳಗಿದೆ. ಸೊ ಜಾಯ್ನ್ ಆಗಿರಿ. ಓಕೆ, ವಾಟ್ಸಪ್ ಚಾನಲ್. ಓಕೆನಾ. ನೆಕ್ಸ್ಟು ಸೊಲ್ಯೂಷನು ಇದೆ. ಗುಡ್. ಫೈನ್. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಫೈಂಡ್ ದ ವ್ಯಾಲ್ಯೂ ಆಫ್. ಸೊ ಇದ್ರದ್ದು ಇದೆ. ಸೊ ಆಲ್ಫಾ ಪ್ಲಸ್ ಬೀಟಾ ಇದೆ. ನೆಕ್ಸ್ಟು ಝೀರೋಸ್ ತೊಗೊತೀರಾ. ನೆಕ್ಸ್ಟು ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತಾಗುತ್ತೆ. ಆಲ್ಫಾ ಬೀಟಾ ವ್ಯಾಲ್ಯೂ
ಅಗೇನ್ ಯಾವ ಫಾರ್ಮಲ್ ಬರುತ್ತೆ? ಸೊ ಬೀಟಾ ಸಬ್ಸ್ಟಿಟ್ಯೂಟ್ ಮಾಡಿ ಆಲ್ಫಾ ಒಂದು ಫೈಂಡ್ ಮಾಡ್ಕೊತೀರಾ, ನೆಕ್ಸ್ಟ್ ಇನ್ನೊಂದು ಫೈಂಡ್ ಮಾಡ್ತೀರಾ. ಸೊ ಫೈನಲಿ ಆಲ್ಫಾ ಬೀಟಾ ಅಂತ ಫೈಂಡ್ ಮಾಡಿಕೊಂಡು ಫೈಂಡ್ ದ ವ್ಯಾಲ್ಯೂ ಆಫ್ ಇದನ್ನು ಫೈಂಡ್ ಮಾಡಬೇಕು. ಸೊ ಆಲ್ಫಾ ಗೊತ್ತು, ಬೀಟಾ ಗೊತ್ತು. ಓ ವೈ ಅಲ್ಲ, ಹಾಂ ವೈ. ಸೊ ವೈ ಫೈಂಡ್ ಮಾಡಬೇಕು ಅಂದರೆ ಏನು? ಪ್ರಾಡಕ್ಟ್ ಬೇಕು ನಿಮಗೆ. ಸೊ ವೈ ಬೇಕು ಅಂದರೆ ಪ್ರಾಡಕ್ಟ್. ಯಾಕೆ? ಪ್ರಾಡಕ್ಟ್ ಆಫ್ ಪಾಲಿನಾಮಿಯಲ್ ಏನು? ಸಿ ಬೈ ಎ. ಸಿ ಏನು? ವೈ. ಎ ಏನು? 1. ಸೊ ಸಿ ಗೊತ್ತಾಯಿತು, ಎ ಗೊತ್ತಾಯಿತು ಅಂದರೆ ವೈ ಗೊತ್ತಾಗುತ್ತೆ. ಆ್ಯಸ್ ಸಿಂಪಲ್. ಸೊ ಇಲ್ಲಿ y ಈಸ್ ಈಕ್ವಲ್ ಟು -16 ವಿತ್ ಸೊಲ್ಯೂಷನ್. ಬೇಕು ಅಂದರೆ ಏನು ಮಾಡೋದು? ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಓಕೆನಾ? ಸೊ ಇದೇ ಥರ ಬೇರೆ ಬೇರೆ ಕ್ವಶನ್ಸು ಹೆಂಗೆ ಬರಬಹುದು. ಓಕೆ, ನೆಕ್ಸ್ಟು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಸೊ ಯಾವ ಥರ ಕೇಳ್ಬೋದು? ಸಿಂಪಲ್, ಒಂದು ಗ್ರಾಫಿಕಲ್ ಮೆಥಡ್ ಅಂತೂ ಪಕ್ಕಾ ಕೇಳ್ತಾರೆ. ಈ ಗ್ರಾಫ್ ಮೆಥಡ್ ಎಷ್ಟು ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು? 2 ನಿಮಿಷದಲ್ಲಿ. ಆ್ಯಂಡ್ ಅಗೇನ್ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ, ಸೊ ಚೆಕ್ ಮಾಡಿರಿ. ಸೊ 2 ನಿಮಿಷದಲ್ಲಿ ಆರಾಮ್ ಸಾಲ್ವ್ ಮಾಡ್ಬೋದು. ದಿಸ್ ಇಸ್ 4 ಮಾರ್ಕ್ಸ್. ನೀವು ಮಾರ್ಕ್ಸ್ ಪ್ರಕಾರ ಹೋದ್ರಿ ಅಂದರೆ 8 ರಿಂದ 10 ನಿಮಿಷ ಬೇಕು. ಎಷ್ಟು ನಿಮಿಷದಲ್ಲಿ ಸಾಲ್ವ್ ಮಾಡ್ತೀರಾ? 2 ನಿಮಿಷ. ಎಷ್ಟು ನಿಮಿಷ ಉಳೀತು? 6 ನಿಮಿಷ ಉಳೀತು. 6 ನಿಮಿಷ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ನೀವೇ ಹೇಳ್ರಿ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? 6 ನಿಮಿಷ. ಸೊ ನೆಕ್ಸ್ಟ್ ಸಿಮಿಲರ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಎಲಿಮಿನೇಷನ್ ಮೆಥಡ್. ಸೊ ಇದು 2 ಮಾರ್ಕ್ಸು. ಇದು ಅಗೇನ್ ಈಸಿ. ಆರ್ ಇಲ್ಲಿ ಎಲಿಮಿನೇಷನ್ ಆದರೂ ಕೇಳ್ಬೋದು, ಆರ್ ಸಬ್ಸ್ಟಿಟ್ಯೂಷನ್ ಅಂತ ಆದರೂ ಕೇಳ್ಬೋದು. ಸಿಂಪಲ್. ಎಲಿಮಿನೇಷನ್ನೇ ಸಬ್ಸ್ಟಿಟ್ಯೂಷನ್ ಅಂತ ಕೇಳ್ಬೋದು, ಬಟ್ ಸಬ್ಸ್ಟಿಟ್ಯೂಷನ್ ಅಂತ ಕೇಳಿದಾಗ ಈ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಫುಲ್ ಅಲ್ಲ ಅನ್ಕೋಬಿಡ್ರಿ, ಬಿಕಾಸ್ ಎಕ್ಸ್ ಮೈನಸ್ ವೈ ಇದೆ. ಸೊ -y ಆ ಕಡೆ ಕಳಿಸಿದ್ರೆ x ಈಸ್ ಈಕ್ವಲ್ ಟು y+3 ಮುಗೀತು. ಸಬ್ಸ್ಟಿಟ್ಯೂಟ್ ಮಾಡೋದು ಈಸಿ ಆಗುತ್ತೆ. ಓಕೆ, ಅಗೇನ್ ಇಲ್ಲೂ ಇದೆ ನೋಡ್ರಿ. ಅಗೇನ್ ಇದು ಕೇಳ್ಬೋದು, ಯಾಕಂದರೆ ಇಲ್ಲಿ y ಈಸ್ ಈಕ್ವಲ್ ಟು ಏನಾಗುತ್ತೆ? y ಅಲ್ಲ. ಓಕೆ, ಸೊ ಇಲ್ಲಿ ಎಲಿಮಿನೇಷನ್ಗೆ ಇದು ಈಸಿ ಆ್ಯಕ್ಚುಲಿ ಸಬ್ಸ್ಟಿಟ್ಯೂಷನ್ಗಿಂತ. ಓಕೆ, ನೆಕ್ಸ್ಟು ನೋ ಸೊಲ್ಯೂಷನ್. MCQಗೆ ಪಕ್ಕಾ ಫಿಕ್ಸ್ ಕ್ವಶನ್, ಪಕ್ಕಾ ಫಿಕ್ಸ್ ಕ್ವಶನ್, ಪಕ್ಕಾ ಫಿಕ್ಸ್ ಕ್ವಶನ್. ಹಾಗೆ ನಾನು ನಿಮಗೆ ಹೇಳಲ್ಲ, ಬಿಕಾಸ್ ಐ ವಾಂಟ್ ಯು ಟು ಚೆಕ್. ನಿಮಗೆ ಚೆಕ್ ಮಾಡಬೇಕು, ಚೆಕ್ ಮಾಡಿರಿ. ಸೊ ಕಂಡೀಷನ್ಸ್ ಏನೇನು? ಸೊ A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2. ಇದಾಯಿತು ಅಂದರೆ, ಇದು ಆಯಿತು ಅಂದರೆ ಪ್ಯಾರಲಲ್ಲೋ, ಕೋಇನ್ಸಿಡೆಂಟೋ, ಇಂಟರ್ಸೆಕ್ಟಿಂಗೋ. ಓಕೆ, ಇದು ಒಂದು. ಸರ್ ಲಾಸ್ಟಿಗೆ ನಾಟ್ ಈಕ್ವಲ್ ಬಂತು, ಇದು ಏನು ಕಂಡೀಷನ್? ಸರ್ ಸ್ಟಾರ್ಟಿಂಗೇ ನಾಟ್ ಈಕ್ವಲ್ ಬಂತು, ಏನು ಕಂಡೀಷನ್? ಆ್ಯಂಡ್ ಇಲ್ಲಿ ಮೆನಿ ಸೊಲ್ಯೂಷನ್ನು, ನೋ ಸೊಲ್ಯೂಷನ್ನು ಆ್ಯಂಡ್ ಯೂನಿಕ್ ಸೊಲ್ಯೂಷನ್ನು. ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್. ಸೊ ಮೆನಿ, ನೋ, ಯೂನಿಕ್ ಸೊಲ್ಯೂಷನ್. ಸೊ ಏನೇನು, ಯಾವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ? ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ? ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಸೊ ಕನ್ಸಿಸ್ಟೆಂಟ್ ಯಾವಾಗ, ಇನ್ಕನ್ಸಿಸ್ಟೆಂಟ್ ಯಾವಾಗ? ಸಿ ದ ರೀಸನ್, ಡೋಂಟ್ ಟೇಕ್ ಮಿ ರಾಂಗ್, ದ ರೀಸನ್ ಯಾಕೆ ನಿಮಗೆ ಟೆಕ್ಸ್ಟ್ ಬುಕ್ ನೋಡ್ರಿ ಅಂತಿದ್ದೀನಿ ಅಂದರೆ, ಟೆಕ್ಸ್ಟ್ ಬುಕ್ಕಲ್ಲಿ ಇದು ಒಂದೇ ಜಾಗದಲ್ಲಿ ಈಸಿಯಾಗಿ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ನೋಡಿದ್ರೆ ಅಂದರೆ ಪಕ್ಕಾ 1 ಮಾರ್ಕ್ಸ್, ಮಿನಿಮಮ್ 1 ಮಾರ್ಕ್ಸ್ ನಾನು ಹೇಳ್ತಿರೋದು. ಮಿನಿಮಮ್ 1 ಮಾರ್ಕ್ಸು, 2 ಮಾರ್ಕ್ಸು ಬರ್ಬೋದು. ಸೊ ಮಿನಿಮಮ್ 1 ಮಾರ್ಕ್ಸು ಈ ಒಂದು ಬಾಕ್ಸ್ ಇದೆ, ಆ ಒಂದು ಬಾಕ್ಸಿಂದ ಪಕ್ಕಾ 1 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು. ಸೊ ನೀವು ನೋಡಿದಾಗ, ನೀವೊಂದು ಸ್ವಲ್ಪ ಎಫರ್ಟ್ಸ್ ಹಾಕಿದಾಗ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಈಗ ನಾನೇ ಹೇಳ್ತಿದ್ದೀನಿ ಅಂದರೆ ಕೇಳ್ತೀರಾ, ಓಕೆ ತಲೆಗೆ ಹೋಗುತ್ತೆ, ಬಟ್ ಆಮೇಲೆ ಮರ್ತೋಗೋ ಚಾನ್ಸಸ್ ಇರೋದು. ಹ್ಯೂಮನ್ ಟೆಂಡೆನ್ಸಿ. ಸೊ ಅದಕ್ಕೆ ಐ ವಾಂಟ್ ಯು ಟು ಚೆಕ್ ದ ಬುಕ್. ಓಕೆ, there are questions. I can show you in each and every question paper. Each and every question paper ಅಲ್ಲಿ ತೋರಿಸ್ಬೋದು. ಓಕೆ, ಲೈನ್ಸ್ ಇದೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸು ಆರ್ ಕೋಇನ್ಸಿಡೆಂಟ್.
ಕೋಇನ್ಸಿಡೆಂಟ್. ಕೆ ವ್ಯಾಲ್ಯೂ ಫೈಂಡ್ ಮಾಡಿರಿ. ಅಗೇನ್ ಕಂಡೀಷನ್ಸ್ ಗೊತ್ತಿತ್ತು ಅಂದರೆ ಇದು ಬರುತ್ತೆ. ಓಕೆನಾ? ಪೇರ್ ಆಫ್ ಲೀನಿಯರ್ ಎಲಿಮಿನೇಷನ್ ಮೆಥಡು. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡು ನಾಗೇನು ಸಾಲ್ವ್ ಮಾಡಲ್ಲ, ಬಿಕಾಸ್ ಇದೆಲ್ಲ ಈಸಿ. ಏನು ಸಾಲ್ವ್ ಮಾಡಬೇಕಾ ಹೇಳ್ರಿ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಯಿತು, ಒಂದು ಮೆಥಡ್ ಸಾಲ್ವ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್. ಸೊ ಈ ಈಕ್ವೇಷನ್ ತೊಗೊತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 4 + y. ಸೊ ಇದನ್ನೆಲ್ಲ ಹಾಕ್ತೀನಿ. ಸೊ ಈ ಎಕ್ಸ್ನ ಇಲ್ಲಿ ಹಾಕ್ತೀನಿ. ಸೊ ಏನಾಯಿತು 4 + y ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 4 + y. ಸೊ ಇಲ್ಲಿ ಹಾಕ್ತಿದ್ದೀನಿ. ಸೊ ಇಲ್ಲೇನಿದೆ ಮತ್ತೆ +y ಈಸ್ ಈಕ್ವಲ್ ಟು 14. ಸೊ 4 ಆ ಕಡೆ ಹೋಯ್ತು ಅಂದರೆ 2y ಈಸ್ ಈಕ್ವಲ್ ಟು 10 ಅಷ್ಟೇ. ನೆಕ್ಸ್ಟು y ಬಂತು, y ಹಾಕ್ತೀರಾ. ಸೊ ಎಕ್ಸ್ ಈಸ್ ಈಕ್ವಲ್ ಟು 9. ಮಾಡೋದಕ್ಕೆ ಏನಕ್ಕೆ ಕೇಳ್ತಾರೆ ಅಂತ ಗೊತ್ತಾಗ್ತಲ್ಲ, ಇಷ್ಟು ಈಸಿ. ಸೊ ಆ್ಯಕ್ಚುಲಿ ಏಯ್ತ್ ಸ್ಟ್ಯಾಂಡರ್ಡು ಕಸಿನ್ ಒಬ್ರು ಇದ್ಲು. ಸೊ ಅವ್ರಿಗೆ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಆ್ಯಕ್ಚುಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಹೆಂಗಿದೆ ಅಂದರೆ ನಿಮಗೇನು ಕೊಟ್ಟಿದ್ದಾರೆ ಇದಕ್ಕಿಂತ ಕೆಲವೊಂದು ಕ್ವಶನ್ಸ್ ಇನ್ನೂ ಜಾಸ್ತಿ ಇದೆ. 8th ಸ್ಟ್ಯಾಂಡರ್ಡ್. ಸೊ ಫೈಂಡ್ ದ ಸೊಲ್ಯೂಷನ್ ಆಫ್ ಪೇರ್ ಆಫ್ ಗ್ರಾಫಿಕಲ್ ಮೆಥಡ್. 2 ನಿಮಿಷ ಸಾಲ್ವ್ ಮಾಡಬೇಕು. ಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇದೆ, ಚೆಕ್ ಮಾಡಿರಿ. ಓಕೆ, ಹಾಂ. ಆ್ಯಂಡ್ ಅಗೇನ್ ನಾನು ನಿಮ್ಗೆ ಯಾಕೆ ತೋರಿಸಿದ್ದೀನಿ ಅಂದರೆ 2 ಪ್ಲಾಟ್ ಮಾಡಬೇಕು, 2. ಸೊ ಇಲ್ಲಿ ಫಸ್ಟ್ ಏನು ಈಕ್ವೇಷನ್ ತೊಗೊತೀರಾ, ಎಕ್ಸು ವೈ 2. ಒಂದು ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕ್ತೀರಾ, ವೈ ಈಸ್ ಈಕ್ವಲ್ ಟು 0 ಹಾಕ್ತೀರಾ, 2 ಪಾಯಿಂಟ್ಸ್ ಬಂತು. ಥರ್ಡ್ ಪಾಯಿಂಟ್ ಎಲ್ಲಿ ಇನ್ ಕೇಸ್ ಮೋಸ್ಟ್ ಆಫ್ ಇಟ್ ಇಂಟರ್ಸೆಕ್ಟಿಂಗೇ ಕೊಡ್ತಾರೆ, 90% ಇಂಟರ್ಸೆಕ್ಟಿಂಗೆ. ಸೊ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅದನ್ನು ಥರ್ಡ್ ಪಾಯಿಂಟಾಗಿ ಹಾಕೋದು. ಥರ್ಡ್ ಪಾಯಿಂಟ್ ನೀವು ಫೈಂಡ್ ಮಾಡಬೇಕಾಗಿಲ್ಲ, ಗ್ರಾಫ್ ಹಾಕಿದ್ಮೇಲೆ ನಿಮ್ಗೆ ಥರ್ಡ್ ಪಾಯಿಂಟ್ ಬರುತ್ತೆ. ಆ್ಯಂಡ್ ಈ ಗ್ರಾಫ್ನ ಹಾಕೋದಕ್ಕಿಂತ ಮುಂಚೆ ನಾನು ಕೋಆರ್ಡಿನೇಟ್ ಜಾಮೆಟ್ರಿದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ. ಸೊ ಅಲ್ಲಿ ಹೇಳಿದ್ದೀನಿ, ನೀವು ಚೆಕ್ ಮಾಡ್ಬೋದು ಕೋಆರ್ಡಿನೇಟ್ ಜಾಮೆಟ್ರಿಲಿ ಏನು ಕೊಟ್ಟಿರ್ತಾರೆ, ಗ್ರಾಫಲ್ಲಿ ಹಾಕಿ ಲೈಟಾಗಿ ಹಾಕೋದು, ತುಂಬ ಡಾರ್ಕಾಗಿ ಬರೆಯೋದು ಅಂತಲ್ಲ, ಲೈಟಾಗಿ ಒಂದೊಂದು ಪಾಯಿಂಟ್ನೇ ಹಾಕಿ, ಅಲ್ಲಿ ಏನು ಕೊಟ್ಟಿರ್ತಾರೆ ಪಾಯಿಂಟ್ ಹಾಕಿ, ಅಥವಾ ನಿಮಗೇನು ಬರುತ್ತೆ ಆ ಪಾಯಿಂಟ್ನ ಹಾಕಿ ಕರೆಕ್ಟೋ ತಪ್ಪೋ ಅಂತ ಫಸ್ಟ್ ವೆರಿಫೈ ಮಾಡಿ. ಅದಾದಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಕರೆಕ್ಟ್ ಇತ್ತು ಅಂದರೆ ಇದನ್ನು ಹಾಕ್ರಿ, ಅದನ್ನು ಹಳಿಸಿ ಇದನ್ನು ಹಾಕ್ರಿ. ಸೊ ಅಲ್ಲೂ ನಿಮಗೆ ಪರ್ಫೆಕ್ಟು, ಅಲ್ಲೂ ಏನೂ ತಲೆನೋವಿರಲ್ಲ, ಇಲ್ಲೂ ಫುಲ್ ಮಾರ್ಕ್ಸ್. ಒಂದು ಕಲ್ಲಲ್ಲಿ 2 ಹಕ್ಕಿ. ಓಕೆ, ಸೊ sum of digits of a 2-digit number is 8 and the difference between the numbers and that found reversing is 18. Find the number. ಹಾಗೆ ಸೊಲ್ಯೂಷನ್ ಇದೆ. ಸೊ ಏನಿದೆ ಇದನ್ನು ಕ್ಲೀನಾಗಿ ಬರೀಬೇಕು. ಎಕ್ಸು ವೈ, ಸೊ ಟೆನ್ಸ್ ಪ್ಲೇಸ್ ಏನು, ಯೂನಿಟ್ಸ್ ಪ್ಲೇಸ್ ಏನು. ಸೊ 2-digit ನಂಬರು. ಸೊ 2-digit ನಂಬರ್ ಏನಾಗುತ್ತೆ, ಓಕೆ ಇಲ್ಲಿ ಬರೋದಿಲ್ವಾ. ಸೊ ಟೆನ್ಸ್ ಪ್ಲೇಸು, ಸೊ ಏನಾಗುತ್ತೆ 10x + y. 10x + y. ಯಾಕೆ ಇದು ಟೆನ್ಸ್ ಪ್ಲೇಸಲ್ಲಿದೆ ಎಕ್ಸು. ಸೊ ಟೆನ್ಸ್ ಪ್ಲೇಸ್ ಇದ್ದಾಗ 10ಇಂದ ಮಲ್ಟಿಪ್ಲೈ ಆಗುತ್ತೆ. ವೈ ಪ್ಲೇಸ್ ಅಂದರೆ ಏನೂ ಇಲ್ಲ. ಸೊ ನಂಬರ್ ರಿವರ್ಸ್ ಆದಾಗ ಏನಾಗುತ್ತೆ, 10 ಜಾಗದಲ್ಲಿ ವೈ ಬರುತ್ತೆ, ಯೂನಿಟ್ಸ್ ಜಾಗದಲ್ಲಿ ಎಕ್ಸ್ ಹೋಗುತ್ತೆ. ದ ಸಮ್ ಆಫ್ ದ ಡಿಜಿಟ್ಸ್ ಇಟ್ಸ್ 8. ಸಮ್ ಆಫ್ ದ ಡಿಜಿಟ್, ಬರೀ ಡಿಜಿಟ್, ನಂಬರ್ ಅಲ್ಲ, ಡಿಜಿಟ್. ಸೊ ಇಲ್ಲಿ ಡಿಜಿಟ್ ಏನು, ಎಕ್ಸು ಮತ್ತು ವೈ. ದಿಸ್ ಈಸ್ ಎಕ್ಸ್ + ವೈ. ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆ್ಯಂಡ್ ದ ನಂಬರ್ ಫಾರ್ಮ್ ಬೈ ರಿವರ್ಸಿಂಗ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್, ಸೊ ನಂಬರ್ ಏನಿದೆ 10x + y. ರಿವರ್ಸ್ ಮಾಡಿದಾಗ ಏನು ಬಂತು 10y + x. ಅದಕ್ಕೆ ಬ್ರ್ಯಾಕೆಟಲ್ಲಿ ಇಡ್ರಿ ಅನ್ನೋದು. ಬ್ರ್ಯಾಕೆಟಲ್ಲಿ ಇಟ್ಟಿದ ತಕ್ಷಣ ದಿಸ್ ಇಸ್ ಫಾರ್ 1. ನೀವು ಬ್ರ್ಯಾಕೆಟ್ ರಿಮೂವ್ ಮಾಡಬೇಕಾದ್ರೆ ಇಲ್ಲಿ ಮೈನಸ್ ಇದೆ. ಸೊ ಆ ಮೈನಸ್ನ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 10y, ಮೈನಸ್ ಇಂಟು ಪ್ಲಸ್ ಮೈನಸ್ x. ಸೊ ವಾಟ್ ಈಸ್ ದಿಸ್ 18. ಸೊ ದಿಸ್ ಈಸ್ 18. ಸೊ ಎಷ್ಟು ಬರುತ್ತೆ 10x - x 9x, y - 10y -9y ಈಸ್ ಈಕ್ವಲ್ ಟು 18. 9 ಕಾಮನ್ ತೆಗೀರಿ, 99% ನಿಮಗೆ ಹಿಂಗೆ ಕೊಟ್ಟಿರ್ತಾರೆ ಈಸಿಯಾಗಿ ಅಂತಾನೆ. ಸೊ x - y ಏನು ಬಂತು 2 ಬಂತು. ಇಲ್ಲಿ ಇನ್ನೊಂದು x + y ಏನಿದೆ 8 ಇದೆ. ಇದೆರಡು ಈಕ್ವೇಷನ್ ಸಾಲ್ವ್ ಮಾಡೋದಕ್ಕೆ ಏನಾದರೂ ಕಷ್ಟನಾ? ಅಗೇನ್
ಸಬ್ಸ್ಟಿಟ್ಯೂಷನ್ ಮೆಥಡ್ ಹಾಕಿದ್ರೆ ಹೋಯ್ತು. ಇಲ್ಲ ಎಲಿಮಿನೇಷನ್ ಮೆಥಡ್ ಇಲ್ಲೇ ಟಕ್ ಟಕ್ ಅನ್ರಿ, -5 + 5 ಹೋಯ್ತು, 2x = 10, x = 5 ಬಂತಲ್ಲ. x 5 ಆಯಿತು ಅಂದರೆ y 3. ಆನ್ಸರೇ ಹೇಳೋದು ನೋಡ್ರಿ. ಅದಕ್ಕೆ ಅಷ್ಟೇ ಸಿಂಪಲ್ ಇರುತ್ತೆ. ಓಕೆ, ಆ್ಯಂಡ್ ಬೇರೆ ಬೇರೆ ಕ್ವಶನ್ಸು ಇದೆ, ಚೆಕ್ ಮಾಡಿರಿ. ನಿಮ್ಮ MCQಸು ಇದೆ, ಚೆಕ್ ಮಾಡಿರಿ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಗೇನ್ ಸಿಂಪಲ್ ಒಂದು ಕೇಳ್ಬೋದು. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್. ಸೊ ನೇಚರ್ ಆಫ್ ದ ರೂಟ್ಸ್ ಬೇಕು ಅಂದರೆ ಏನು ಬೇಕು? ಡಿಸ್ಕ್ರಿಮಿನೆಂಟ್ ಬೇಕು. ಸೊ ಡಿಸ್ಕ್ರಿಮಿನೆಂಟ್ ಅಂದರೆ ಏನು? b² - 4ac. ಸೊ ಇದು ಈಕ್ವಲ್ ಟು 0ನಾ, ಲೆಸ್ ದೆನ್ 0ನಾ, ಗ್ರೇಟರ್ ದೆನ್ 0ನಾ ಅನ್ನೋದು. ಓಕೆನಾ? ನೆಕ್ಸ್ಟು ಈಸ್ ರಿಟರ್ನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ಸೊ ವಾಟ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್? ax² + bx + c = 0. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು ಅಂದರೆ ಫಸ್ಟು ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿರಿ. 2 × 2 4x, 2 3s 6. ಎಲ್ಲ ಲೆಫ್ಟ್ ಸೈಡ್ ತೊಗೊಂಡು ಬರ್ರಿ. ಆಮೇಲೆ 5x² - 4x - 6 = 0. ಎಲ್ಲ ಲೆಫ್ಟ್ ಸೈಡ್ ಇರಬೇಕು. ರೈಟ್ ಸೈಡ್ ಕ್ಯಾ ಹೋನಾ ಹೇ? 0 ಹೋನಾ ಹೇ. ಸಿಂಪಲ್. ಇದನ್ನು ಕೇಳ್ತಾರೆ, ಏನು ಮಾಡಿ? ಫ್ಯಾಕ್ಟರೈಸೇಷನ್ ಮೆಥಡ್ ಸಾಲ್ವ್ ಮಾಡಿರಿ. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಫೈಂಡ್ ಮಾಡಬೇಕಂದ್ರೆ ಏನು ಬೇಕು? ಅದೇ ಹೇಳಿದ್ನಲ್ಲ, ಡಿಸ್ಕ್ರಿಮಿನೆಂಟ್ b² - 4ac. ಸೊ ಇಲ್ಲಿ a ವ್ಯಾಲ್ಯೂ ಏನಿದೆ? a ವ್ಯಾಲ್ಯೂ 1, b ವ್ಯಾಲ್ಯೂ 5, c ವ್ಯಾಲ್ಯೂ 4. ಸೈನ್ ಜೊತೆನೇ ತೊಗೋಬೇಕು. ತೊಗೊತೀರಾ? b² - 4ac ಹಾಕ್ತೀರಾ? ಏನು ಬರುತ್ತೆ ಹೇಳ್ತೀರಾ? ನಾ ಇಲ್ಲೇ ಹೇಳ್ಬೋದು, b² = 25 - 4ac, 4 4s 16. 4 4s 16. So 25 - 16 is 9, which is greater than 0. ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ರಿಯಲು ಇರುತ್ತೆ, ಡಿಸ್ಟಿಂಕ್ಟು ಇರುತ್ತೆ. ಡಿಸ್ಕ್ರಿಮಿನೆಂಟ್ ಅಗೇನ್ ಸೇಮ್. ಇಲ್ಲಿ ನಿಮಗೆ b² ಅಂದರೆ 16 - 4ac, 4 5s 20. ಸೊ 16 - 20 is -4. ನೋ ರಿಯಲ್ ರೂಟ್ಸ್, ಇಮ್ಯಾಜಿನರಿ. ಆ್ಯಂಡ್ ಅಗೇನ್ ವರ್ಡ್ ಪ್ರಾಬ್ಲಮ್ಮು ಇದನ್ನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ನಾನು ಇಲ್ಲೇ ಇದೆಯಲ್ಲ. ಸೊ ವಿತ್ ಸೊಲ್ಯೂಷನ್ ಇದೆ, ಚೆಕ್ ಮಾಡಿರಿ. ಆ್ಯಂಡ್ ನೋಡಿರಿ, ಇಲ್ಲಿ ಮಾರ್ಕ್ಸು ಸಾಲ್ವ್ ಮಾಡೋದಕ್ಕೆ ಏನೂ ಮಾರ್ಕ್ಸ್ ಇಲ್ಲ, ಬರೆಯೋದಕ್ಕೆ ಒಂದು ಅರ್ಧ ಮಾರ್ಕ್ಸು. ನೆಕ್ಸ್ಟು ಈಕ್ವೇಷನ್ LH ಅಂದರೆ 2 ಆ್ಯಡ್ ಮಾಡಿದಾಗ ನಿಮಗೆ ಫ್ರ್ಯಾಕ್ಷನ್ ಬರುತ್ತೆ ಅಂತ ತೋರ್ಸೋದಕ್ಕೆ ಅರ್ಧ ಮಾರ್ಕ್ಸ್. ಸಾಲ್ವ್ ಮಾಡಿರಿ, ಯಾವ ಮೆಥಡ್ ಆದರೂ ಹಾಕ್ಕೊಂಡು ಸಾಲ್ವ್ ಮಾಡಿರಿ. ಫೈನಲಿ ನೋಡಿರಿ, ಇಷ್ಟೆಲ್ಲ ಬರೋದು ಫೈನಲಿ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರೆಯೋದಕ್ಕೆ ಅರ್ಧ ಮಾರ್ಕ್ಸು. ನೀವು ಇಲ್ಲೇ ತಪ್ಪು ಮಾಡಿದ್ರಿ, ಇಲ್ಲೇನೋ ಬೇರೆ ಬಂತು ಅಂದರೆ ಹೋಯ್ತು ಮಾರ್ಕ್ಸು. ಎಷ್ಟು ಕೇರ್ಫುಲ್ ಆಗಿರ್ಬೇಕು ನೋಡಿರಿ. ಆ್ಯಂಡ್ ಯಾವುದಕ್ಕೂ ಮಾರ್ಕ್ಸ್ ಇಲ್ಲ. ಸೊ ಅದಕ್ಕೆ ಫಾಸ್ಟಾಗಿ ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಏನೂ ಚಿಂತೆ ಮಾಡಬೇಡ್ರಿ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋದಕ್ಕೆ ಅರ್ಧ 2 ಫೈಂಡ್ ಮಾಡೋದಕ್ಕೆ ಅರ್ಧ. ನೆಕ್ಸ್ಟು ಸಮ್ಮು ಪ್ರಾಡಕ್ಟು ಅಂತ ತೋರಿಸೋದಕ್ಕೆ ಅಗೇನ್ ಅರ್ಧ. ಓಕೆ, ನೆಕ್ಸ್ಟು ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಈಸ್ 2 more than its ನ್ಯೂಮರೇಟರ್. ಸೊ ಜಸ್ಟ್ ನಾನು ಸೈಡಿಗೆ ಹೋಗ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಹೆಂಗೆ ಸಾಲ್ವ್ ಮಾಡ್ತೀರಾ ಹೇಳ್ರಿ? ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಕ್ವಶನು ಇದೆ, ವಿತ್ ಸೊಲ್ಯೂಷನು ಇದೆ. ಸೊ 2 more than its ನ್ಯೂಮರೇಟರ್. ಸೊ ನ್ಯೂಮರೇಟರ್ಗಿಂತ ಏನಿದೆ? 2 ಜಾಸ್ತಿ ಇದೆ. ಇಫ್ ದ ಸಮ್ ಆಫ್ ದ ಫ್ರ್ಯಾಕ್ಷನ್, ಇದು ಫ್ರ್ಯಾಕ್ಷನ್ನು, ಇದರ ರೆಸಿಪ್ರೋಕಲ್ ಏನು? ಎಕ್ಸ್ ಕೆಳಗೆ ಹೋಗುತ್ತೆ, x + 2 ಮೇಲೆ ಹೋಗುತ್ತೆ, 34/15. ಸೊ ಎಲ್ ಸಿ ಎಮ್ ತೊಗೊತೀರಾ? ಎಲ್ ಸಿ ಎಮ್ x + 2 × x. ಸೊ ಇಲ್ಲಿ x ಮಲ್ಟಿಪ್ಲೈ ಮಾಡ್ತೀರಾ, ನೆಕ್ಸ್ಟ್ x + 2 ಮಲ್ಟಿಪ್ಲೈ ಮಾಡ್ತೀರಾ. ಸೊ ಈಕ್ವೇಷನ್ ಬಂತು. LHS ಅಂದರೆ ರೈಟ್ ಸೈಡು ಲೆಫ್ಟ್ ಸೈಡಿಗೆ ಕಳಿಸ್ಬೇಕು. ಸೊ ಒಂದು ಈಕ್ವೇಷನ್ ಬರುತ್ತೆ. ಸೊ ಸಾಲ್ವ್ ಮಾಡ್ತೀರಾ, ಎಕ್ಸ್ ವ್ಯಾಲ್ಯೂ 2 ಬಂತು. ಸೊ ಬಂದಾದಮೇಲೆ ಬರೀ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋದಲ್ಲ, ಫ್ರ್ಯಾಕ್ಷನ್ ಫೈಂಡ್ ಮಾಡಬೇಕು. ಸೊ ಫ್ರ್ಯಾಕ್ಷನ್ ಏನು? 3/5 ಫ್ರ್ಯಾಕ್ಷನ್ ಬರೀಬೇಕು. ಓಕೆ, ಸಮ್ ಸ್ಟೂಡೆಂಟ್ಸ್ ಪ್ಲ್ಯಾನ್ ಟು ವಿಸಿಟ್ ಎ ಮ್ಯೂಸಿಯಂ, ಕಾಸ್ಟ್ ಫಾರ್ ದ ಫುಡ್ ವಾಸ್ 300. ಓಕೆ, ಸೊಲ್ಯೂಷನ್ ಚೆಕ್ ಮಾಡಿರಿ. ಸೊಲ್ಯೂಷನ್ನು ಬೇಕು ಅಂದರೆ ಇದೆ ನೋಡಿರಿ. ಸೊ ಪ್ರತಿ ವಿದ್ಯಾರ್ಥಿಯ ವೆಚ್ಚ ಎಷ್ಟು?
300. ಸೊ ಪ್ರತಿ ವಿದ್ಯಾರ್ಥಿಯ ಊಟದ ವೆಚ್ಚ ಒಬ್ರಿಗೆ ಎಷ್ಟಾಯಿತು? ಸೊ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ ಅಂತ ತೊಗೊಂಡ್ರಿ ಅಂದರೆ ಸೊ ಒಂದು ಸ್ಟೂಡೆಂಟ್ಗೆ ಎಷ್ಟಾಗುತ್ತೆ? 300/x ಒಂದು ಸ್ಟೂಡೆಂಟ್ಗೆ. ಈಗ 4 ಸ್ಟೂಡೆಂಟ್ಸ್ ಕಮ್ಮಿ ಆದರು ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ ಅಂತ ತೊಗೊಂಡಿದ್ದೀರ, 4 ಕಮ್ಮಿ ಆಯಿತು ಅಂದರೆ x-4 ಆಗುತ್ತೆ. ಸೊ 4 ಕಮ್ಮಿ ಆಯಿತು ಅಂದರೆ ಪ್ರೈಸ್ ಏನಾಯಿತು? ಪ್ರತಿಯೊಬ್ಬರಿಗೂ ಜಾಸ್ತಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾಕಂದರೆ ಸ್ಟೂಡೆಂಟ್ಸ್ ಹುಡುಗರು ಕಮ್ಮಿ ಆದರು. ಈಗ ನೀವೇ ಅಂದ್ಕೊಳ್ರಿ, ಈಗ ನಿಮ್ಮ ಕ್ಲಾಸಲ್ಲೇ ಒಂದು 20 ಜನ ಹೋಗ್ತೀರ ಅಂತ ಡಿಸೈಡ್ ಮಾಡಿದ್ರಿ, ಅದರಲ್ಲಿ 5 ಜನ ಕೈ ಕೊಟ್ಟರು ಲಾಸ್ಟ್ ಮೂಮೆಂಟಲ್ಲಿ. ಸೊ ಅವಾಗ ಟೋಟಲ್ ಕಾಸ್ಟ್ ಈಗ 20 ಜನಕ್ಕೆ ಬಸ್ ಬುಕ್ ಮಾಡಿರ್ತಾರೆ. 20 ಜನಕ್ಕೆ ಬಸ್ ಬುಕ್ ಮಾಡಿದಾಗ ಓಕೆ ಪ್ರತಿಯೊಬ್ಬರು ಒಂದೊಂದು ಸೀಟಲ್ಲಿ ಕೂತ್ಕೊತೀರ. ಸೊ ಕಮ್ಮಿ ಆಯಿತು. 5 ಜನ ಕೈ ಕೊಟ್ಟರು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ? ಒಬ್ರೊಬ್ರಿಗೂ ಪ್ರೈಸ್ ಏನಾಯಿತು? ಜಾಸ್ತಿ ಆಯಿತು. ಸೊ ಜಾಸ್ತಿ ಸೊ ಕರೆಕ್ಟಾಗಿ ಹೋಯ್ತು ಅಂದರೆ ಕಮ್ಮಿ ಆಗ್ತಿತ್ತು. ಸೊ ಇದೆರಡೂ ಸಪ್ರಾಕ್ಟ್ ಮಾಡಿದಾಗ ನಿಮಗೆ ಕಾಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅದು ಗೊತ್ತಾಗುತ್ತೆ. ಸೊ ಜಾಸ್ತಿ ಮೈನಸ್ ಕಮ್ಮಿ ಹಂಗೆ ತೊಗೊಂಡು ಸಾಲ್ವ್ ಮಾಡಬೇಕು. 300ನ ಕಾಮನ್ ತೆಗೀರಿ, ಸೊ ದಟ್ ಈಸಿ ಆಗುತ್ತೆ. ಇಲ್ಲಿ 300x ಬರುತ್ತೆ, ಇಲ್ಲಿ ಮತ್ತೆ 300 × 4. ಸೊ ಇಲ್ಲೇನೋ 4 ಇದೆ, ಓಕೆ ದೊಡ್ಡ ನಂಬರ್ ಆಗಿದ್ರೆ ಮತ್ತೆ ತಲೆನೋವು. ಸೊ ಅದಕ್ಕೆ ಕಾಮನ್ ತೆಗಿಬೋದಾ? ಸೊ ತೆಗೀರಿ, RHS ಕಳಿಸ್ರಿ, ಸಾಲ್ವ್ ಮಾಡಿರಿ. ಓಕೆ, ಸೊ ಈಕ್ವೇಷನ್ ಬರುತ್ತೆ, ಸಾಲ್ವ್ ಮಾಡಿರಿ. ಸೊ x = ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು? 10. ಸೊ ಅಲ್ಲಿ ಏನು ಕೇಳ್ತಿರೋದು? ಭೇಟಿ ನೀಡಿದ ವಿದ್ಯಾರ್ಥಿಗಳ ಸಂಖ್ಯೆ. ಹೋಗೋದೆಷ್ಟು ಅಂತ ಕೇಳಿಲ್ಲ, ಎಷ್ಟು ಜನ ಫೈನಲಿ ಹೋದರು? 6. ನೀವು 10 ಅಂತ ಬರೋದ್ರಿ, ಆಯ್ತು. ಸೊ ಎಷ್ಟೊಂದು ಜನ 10 ಅಂತ ಬರೆದಿರ್ತಾರೆ. ಸೊ ಇದು ಹಿಂದೆ ಕೇಳಿರೋದು, ಸೊ ಬರೆದಿದ್ದಾರೆ. ಸೊ ಅದಕ್ಕೆ ಪ್ಲೀಸ್ ಬಿ ಕೇರ್ಫುಲ್. ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ವಿಸಿಟೆಡ್ ದ ಮ್ಯೂಸಿಯಂ. ಇಟ್ ಈಸ್ ನಾಟ್ ಎಕ್ಸ್, ಇಟ್ ಈಸ್ x-4 ವಿಚ್ ಇಸ್ 6. ಸೊ ಬಿ ಕೇರ್ಫುಲ್. ಓಕೆ, ಬೇಸ್ ಆಫ್ ಎ ಟ್ರಯಾಂಗಲ್ ಇಸ್ 5 cm. ಸೊ ಸೊಲ್ಯೂಷನ್ನೇ ಇದೆ. ಸೊ ಬೇಸ್ನ x ಅಂತ ತೊಗೊತೀವಿ, ಹೈಟ್ನ x-5. ಸೊ ಎತ್ತರನ x-5 ಅಂತ ತೊಗೊತೀವಿ, ವಿಸ್ತೀರ್ಣ ಕೊಟ್ಟಿದ್ದಾರೆ, ಸಿಂಪಲ್ ಫಾರ್ಮುಲಾ ಹಾಕೋದು, ಸಾಲ್ವ್ ಮಾಡಿ. ಇಲ್ಲಿ ಮತ್ತೆ ಬರೀ x ಅಲ್ಲ, ಅಗೇನ್ ಉದ್ದ ಸಿಕ್ತು, ಆದರೆ ಎತ್ತರ ಫೈಂಡ್ ಮಾಡಬೇಕು, ಹೈಟ್ ಫೈಂಡ್ ಮಾಡಬೇಕು. ಓಕೆನಾ? ಪಾಸಿಟಿವ್ ಇಂಟೀಜರ್ಸ್ ಇಸ್ 164, ಫೈಂಡ್ ದ ಇಂಟೀಜರ್ಸ್. ಸೊ 2 ಅನುಕ್ರಮ ಧನ ಸಂಪೂರ್ಣ ಅಂಕಗಳ ವರ್ಗಗಳ ಮೊತ್ತವು 164. ಸ್ಕ್ವೇರ್, ನೆಕ್ಸ್ಟ್ ಒನ್ನು x+2 ಆಗುತ್ತೆ, ಅದ್ರ ಸ್ಕ್ವೇರ್. ಸೊ 2 ಆ್ಯಡ್ ಮಾಡ್ತೀರಾ, ಸೊ 2 ಆ್ಯಡ್ ಮಾಡಿ ಸಾಲ್ವ್ ಮಾಡಿರಿ. ಸೊ x ಬರುತ್ತೆ. ಓಕೆನಾ? ಸೊ ಇದೆಲ್ಲ ವೀಡಿಯೋ ಆಗಲೇ ಸಾಲ್ವ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕು ಹಾಕಿರ್ತೀನಿ, ಚೆಕ್ ಮಾಡಿರಿ. ಓಕೆ, ಯಾವುದು ಬೇಕು ಅಂದರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಂದು ಸಿಂಪಲಾಗಿ ಕೇಳ್ತಾರೆ. ಸಿಂಪಲಾಗಿ ಏನೇನು ಕೇಳ್ತಾರೆ ಅಂದರೆ 50ನೇ ಟರ್ಮ್ ಏನು, 10ನೇ ಟರ್ಮ್ ಏನು, 100ನೇ ಟರ್ಮ್ ಏನು, ಈ ಸೀಕ್ವೆನ್ಸ್ ಕೊಟ್ಟು ಸಿಂಪಲ್. ಇಲ್ಲ ಇನ್ನೊಂದು ಸಮ್ಮು. ಸೊ ಸಮ್ಮು 10 ಸಮ್ ಆಫ್ ಫಸ್ಟ್ 10 ಟರ್ಮ್ಸು, 50 ಟರ್ಮ್ಸು, 100 ಟರ್ಮ್ಸು. ಸಿಂಪಲ್, ವೆರಿ ಸಿಂಪಲ್. ಸೊ ಇಲ್ಲಿ ಎಲ್ಲ ಫೈಂಡ್ ಮಾಡಬೇಕಾದ್ರೂ ಫಾರ್ಮುಲಾ ಬರೀಬೇಕು, MULA. ಸೊ ಫಾರ್ಮುಲಾ ಬರೀಬೇಕು. ಸೊ ಫಾರ್ಮುಲಾ ಬರೀಬೇಕು. ಎ ಏನು ಅಂತ, ಡಿ ಏನು ಅಂತ, ಎನ್ ಏನು ಅಂತ ಕ್ಲೀನಾಗಿ ಬರೀರಿ. ಸೊ ಫಸ್ಟ್ ಟರ್ಮ್ ಕಾಮನ್ ಡಿಫ್ರೆನ್ಸ್, nth ಟರ್ಮ್. ಸೊ ಎಲ್ಲ ಅಂದರೆ ಬರೀ ಎ ಅಲ್ಲ. ಸೊ ನಿಮಗೆ ಫಸ್ಟ್ ಟರ್ಮ್ ಎ = ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಡಿ = nth ಟರ್ಮ್. ಹಿಂಗೆ ಬರೆದು ಕ್ಲೀನಾಗಿ ಬರೀರಿ. ಸೊ ಫಸ್ಟ್ ಟರ್ಮ್ ಏನು, ಕಾಮನ್ ಡಿಫ್ರೆನ್ಸ್ ಏನು, nth ಟರ್ಮ್ ಏನು, ಬರೀ ಎ ಡಿ ಎನ್ ಅಂತ ಬರೆಯೋಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟು ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸಿಂಪಲ್ಲು. ಸೊ ಅಗೇನ್ ಇಲ್ಲಿ ಕೇಳ್ತಿದ್ದಾರೆ ಅಂದರೆ ಫಾರ್ಮುಲಾ ಕೇಳ್ತಿರ್ತಾರೆ. ಸೊ ಕಾಮನ್ ಡಿಫ್ರೆನ್ಸ್ ಅಲ್ಲ. ಸೊ ಡಿ = A2 - A1. ಮೈನಸ್ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ, ಮಾಡ್ಕೋಬೇಡ್ರಿ. ಹೌದಾ ಇಲ್ಲೋ ಹೇಳ್ರಿ, ನಿಮಗೂ ಆಗ್ತಿತ್ತು ಅಂದರೆ ಹೇಳ್ರಿ. ಸೊ A2 ಅಂದರೆ ಏನು? -9 ಬ್ರ್ಯಾಕೆಟಲ್ಲಿ ಇಡ್ರಿ. ಮೈನಸ್ A1 ಇಸ್ -7 ಬ್ರ್ಯಾಕೆಟಲ್ಲಿ ಇಡ್ರಿ. ಬ್ರ್ಯಾಕೆಟ್ ಇಲ್ಲ ಅಂದರೆ ಬರೀ -7 ತೊಗೊತಿದ್ರಿ. ಬಟ್ ಇಲ್ಲೇನಾಯಿತು? ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಇದು -9 ಹಾಗೆ ಇರುತ್ತೆ, ಮೈನಸ್ ಇಂಟು ಮೈನಸ್ +7. ಸೊ -2 ಬ್ರ್ಯಾಕೆಟ್ ಹಾಕಿರಲಿಲ್ಲ ಅಂದರೆ ಜಸ್ಟ್ -1 ತೊಗೊಂಡಿದ್ರೆ -16 ಹೋಗ್ತಿತ್ತು. ಎಲ್ಲಿಂದ -16?
ಫಸ್ಟ್ 20 ಟರ್ಮ್ಸ್ ಇದೆಲ್ಲ ಬೇಕು, ಮುಂದೆನೂ ಬೇಕು. ಆ್ಯಕ್ಚುಲಿ ನೀವು ಫಸ್ಟ್ ಪಿ ಯು ಸಿ ಓದ್ತಿದ್ದೀರಾ, ನಾನು ಫಸ್ಟ್ ಪಿ ಯು ಸಿ ಸೈನ್ಸ್ ತೊಗೊತೀನಿ, ಮ್ಯಾಥ್ಸ್ ಅಂತೂ ಬಂದೇ ಬರುತ್ತಾ. ಇದೇ ಥರ ಇದೇ ಬಟ್ ಇನ್ನೂ ಒಂದು ಸ್ವಲ್ಪ ಅಡ್ವಾನ್ಸ್ ಓದ್ತೀರ, ಅಲ್ಲಿ ಜಾಮೆಟ್ರಿಕ್ ಪ್ರೋಗ್ರೆಷನು, ಹಾರ್ಮೋನಿಕ್ ಪ್ರೋಗ್ರೆಷನ್ ಆ ಥರ ಎಲ್ಲ ಓದ್ತೀರ. 7th ಟರ್ಮ್ ಇಸ್ 5 times 2nd ಟರ್ಮ್ ಆ್ಯಂಡ್ 5th ಟರ್ಮ್ ಇಸ್ 1 less than twice. ಸೊ ಇದ್ರದ್ದೆಲ್ಲ ಆ್ಯಕ್ಚುಲಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿರಿ, ಬಿಕಾಸ್ ಇದೆಲ್ಲ ಹೇಳ್ಕೊಂಡು ಹೋದೆ ಅಂದರೆ ಮತ್ತೆ ಟೈಮ್ ತೊಗೊಳತ್ತೆ. ನಿಮಗೆ ಯಾವ್ದು ಬೇಕು ಅಷ್ಟನ್ನು ಚೆಕ್ ಮಾಡಿರಿ. ಇದ್ರದ್ದೆಲ್ಲ ಪ್ರಾಬ್ಲಮ್ಸು ಆಗಲೇ ಸೊಲ್ಯೂಷನ್ಸು ಇದೆ, ಸಪ್ರೇಟ್ ಒಂದು ವೀಡಿಯೋನೂ ಮಾಡಿದ್ದೀನಿ. ಸರ್ ಇಲ್ಲ ಇನ್ನೂ ಬೇಕು ಅಂದರೂ ಹೇಳ್ರಿ, ಕಮೆಂಟ್ ಮಾಡಿರಿ. ಓಕೆ, ಇದೆಲ್ಲ ಸಾಲ್ವ್ ಮಾಡಿದ್ದೀನಿ ನೋಡಿರಿ, ವೀಡಿಯೋಸ್ ಇದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿರಿ. ಆ್ಯಂಡ್ ಕೋಆರ್ಡಿನೇಟ್ ಜಾಮಿಟ್ರಿನೂ ಅಪ್ಲಿಕೇಶನ್ ಬೇಸ್ ಸಾಲ್ವ್ ಮಾಡಿದ್ದೀನಿ. ಒನ್ ಶಾರ್ಟು ಇದರಲ್ಲಂತ ಏನೂ ಇಲ್ಲ, PYQs ಒಂದಿದೆ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಅಗೇನ್ ಸಿಂಪಲ್ ಪ್ರಾಬ್ಲಮ್ಸು, ಡಿಸ್ಟೆನ್ಸ್ ಫೈಂಡ್ ಮಾಡಿರಿ 2 ಮಾರ್ಕ್ಸ್ಗೆ. ಸೊ ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ, ಇಂಟರ್ನಲ್ಲಿ ಅಂತಿರ್ತಾರೆ, ಫಾರ್ಮುಲಾ ಹಾಕಬೇಕು, ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋದಕ್ಕೆ 2 ಮಾರ್ಕ್ಸು. ಅಗೇನ್ ರೇಷಿಯೋ ಇಂಟರ್ನಲ್ಲಿ. ಸೊ ಇಂಟರ್ನಲ್ಲಿ ಮಿಡ್ ಪಾಯಿಂಟ್ ಎಷ್ಟು ಸಿಂಪಲ್ ಅಂದರೆ ಕೋಆರ್ಡಿನೇಟ್ ಜಾಮಿಟ್ರಿ ಅಷ್ಟು ಸಿಂಪಲ್, 2 ಮಾರ್ಕ್ಸ್ಗೆ. ಅದೇ 3 ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ಅಲ್ಲಿರೋದು ಮಜಾ. ಅದಕ್ಕೆ ಅಪ್ಲಿಕೇಶನ್ ಬೇಸ್ಡು ಸಾಲ್ವ್ ಮಾಡಿದ್ದೀನಿ, ಚೆಕ್ ಮಾಡಿರಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಬೇಕು. ಫಾರ್ಮುಲಾಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟು ಎಂಡ್ ಪಾಯಿಂಟ್ಸ್ ಆಫ್ ಎ ಡಯಾಮೀಟರ್ ಆಫ್ ಎ ಸರ್ಕಲ್, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಆಫ್ ದ ಸರ್ಕಲ್. ಸೊ ಎಂಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಸರ್ಕಲ್ದು ಸೆಂಟರ್ ಫೈಂಡ್ ಮಾಡಿರಿ ಅಂದರೆ ಏನು, ಮಿಡ್ ಪಾಯಿಂಟ್ ಫಾರ್ಮುಲಾ. ಅಗೇನ್ ಹೇಳೋದಲ್ಲ, ಫಾರ್ಮುಲಾ ಹಾಕೋದಕ್ಕೆ 1/2 ಮಾರ್ಕ್ಸು, ಇಲ್ಲಿ ವ್ಯಾಲ್ಯೂಸ್ ಬರೆದು ತೋರಿಸೋದಕ್ಕೆ 1/2 ಮಾರ್ಕ್ಸು, ಸಿಂಪ್ಲಿಫೈ ಓಕೆ ಫೈನಲಿ ಬರೆಯೋದಕ್ಕೆ 1/2 ಮಾರ್ಕ್ಸು, 2 ಮಾರ್ಕ್ಸು. ಸುಮ್ಮನೆ ಹಂಗೆ ಬರೋಲ್ಲ. ಇಂಟರ್ನಲ್ಲಿ ಇನ್ ದ ರೇಷಿಯೋ ಸಾಲ್ವ್ ಮಾಡಬೇಕಾ? ಓಕೆ, ಇದೆಲ್ಲ ಸರ್ ಸಾಲ್ವ್ ಮಾಡಬೇಕು ಅಂದರೆ ಹೇಳ್ರಿ, ಇನ್ನೊಂದು ವೀಡಿಯೋ ಸಪ್ರೇಟಾಗೆ ಮಾಡ್ತೀನಲ್ಲ ಅವಾಗ ಮಾಡೋಣ. ಇಲ್ಲಿ ಬೇಡ, ನಿಮಗೆ ಯಾವ್ದು ಬೇಕೋ ಅದನ್ನು ಚೆಕ್ ಮಾಡಿರಿ. ಓಕೆ, ನೆಕ್ಸ್ಟು ಆ್ಯಂಡ್ ಅಗೇನ್ ವರ್ಟಿಸಸ್ ಆಫ್ ಎ ಪ್ಯಾರಲೋಗ್ರಾಮ್ ಎಕ್ಸ್ ಆ್ಯಂಡ್ ವೈ ಅಪ್ಲಿಕೇಶನಲ್ಲೂ ಇದೇ ಥರ ಸಾಲ್ವ್ ಮಾಡಿದ್ದೀನಿ. ಓಕೆ, ಇಲ್ಲೂ ಇದೆ, ಸೊಲ್ಯೂಷನ್ನು ಇದೆ. ಸೊ ಏನಂತ ತೊಗೊತೀರಾ, ಮಿಡ್ ಪಾಯಿಂಟು. ಸೊ ಮಿಡ್ ಪಾಯಿಂಟ್ಸ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಸೊ ಬಿ ಡಿದು ಮಿಡ್ ಪಾಯಿಂಟು 3 + 4 2 5 + 3/2. ಸೊ ಇದರದ್ದು ಮಿಡ್ ಪಾಯಿಂಟ್ ಏನಾಗಿರುತ್ತೆ, ಎ ಸಿದು ಮಿಡ್ ಪಾಯಿಂಟ್ ಸೇಮ್ ಆಗಿರುತ್ತೆ. ಸೊ ಆಮೇಲೆ ಏನು ಮಾಡ್ತೀರಾ, x + 1 = 7/2. ನೆಕ್ಸ್ಟ್ ಸಿಮಿಲರ್ಲಿ 6 + y = 4. ಸೊ 4 ಅಂತ ಬರೀದೇ ಇದ್ದರೂ ನೀವು ಹಾಗೆ ಇಡ್ಬೋದಿತ್ತು 8/2, ಬಿಕಾಸ್ ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ. ಇಲ್ಲ ಏನಾಯಿತು, 2 ಕ್ಯಾನ್ಸಲ್ ಆಯಿತು, x + 1 = 7. ಇಲ್ಲ ಆದರೆ 2 ಮೇಲ್ಗಡೆ ಕಳಿಸ್ಬೇಕು, ಮತ್ತು ಮಲ್ಟಿಪ್ಲೈ ಮಾಡಿ ಎನಿಥಿಂಗ್, ಹಳೆಯ ಅಲ್ಲ ಮಗಳ ಗಂಡ, ಎನಿಥಿಂಗ್ ಇಸ್ ಫೈನ್. ಓಕೆ, ಅಗೇನ್ ವೈ ಆಕ್ಸಿಸ್ ಆದರೂ ಆಗ್ಬೋದು, ಎಕ್ಸ್ ಆಕ್ಸಿಸ್ ಆದರೂ ಆಗ್ಬೋದು, ಹೆಂಗೆ ಬೇಕಾದ್ರೂ ಕೇಳ್ಬೋದು. ಸೊ K:1 ತೊಗೊತಿರೋ, M1:M2 ಅಂತ ತೊಗೊತಿರೋ, ಅಂದರೆ ಕೋಆರ್ಡಿನೇಟ್ ಜಾಮಿಟ್ರಿ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮಲ್ಲಿ ನಾನು 2 ಸಾಲ್ವ್ ಮಾಡಿದ್ದೀನಿ. ನಿಮಗೆ ಯಾವುದು ಈಸಿ ನೀವು ಚೂಸ್ ಮಾಡಿಕೊಡ್ರಿ, K:1 ಆರ್ M1:M2. ಇಲ್ಲಿ K5 ಬಂತು, ನೋ ವರೀಸ್. ನೀವು ಬೇರೆ ಥರ ತೊಗೊಂಡು 1/5 ಅಂತ ಬಂದಿದ್ರೆ ಆವಾಗ ಸ್ವಲ್ಪ ತಲೆನೋವು, ಹೆಂಗೆ ತೊಗೋಬೇಕು, ರೇಷಿಯೋ ವ್ಯಾಲ್ಯೂಸ್ ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ. ಅದಕ್ಕೆ ಅದಿಲ್ಲ ಅಂದರೆ ಏನೂ ತಲೆನೋವಿಲ್ಲ. ಓಕೆ, ಇದಾಗಲೇ ಇದು ಸಾಲ್ವ್ ಮಾಡ್ತೀನಿ, ಇನ್ನೂ ಮಾಡಿಲ್ಲ. ಓಕೆ, ಹಾಂ. ಸೊ ಇರ್ರ್ಯಾಷನಾಲಿಟಿ. ಸೊ ಲಾಸ್ಟಲ್ಲಿ ಜಸ್ಟ್ ಒಂದು ರೀಕ್ಯಾಪ್. ಸೊ ಪ್ರೂವಿಂಗ್, ನೆಕ್ಸ್ಟ್ HCF LCM, ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಆಯಿತು, ಸೊಲ್ಯೂಷನ್ಸು, ನೇಚರ್ ಆಫ್ ದ ರೂಟ್ಸು, ಝೀರೋಸ್ ಫೈಂಡ್ ಮಾಡೋದು, ಫ್ಯಾಕ್ಟ್ರೈಸೇಷನ್ ಆಯಿತು. ಸೊ ಕಂಡೀಷನ್ಸ್ ವೆರಿ ಇಂಪಾರ್ಟೆಂಟು, ಪಕ್ಕಾ ಕ್ವಶನ್ನು, ಇನ್ಕನ್ಸಿಸ್ಟೆಂಟು ಕನ್ಸಿಸ್ಟೆನ್ಸು. ನೆಕ್ಸ್ಟು ಫೈಂಡಿಂಗ್ ಸ್ಪೆಸಿಫಿಕ್ ಟರ್ಮ್ಸು ಮತ್ತು ಆರ್ ಸಮ್ಮು. ನೆಕ್ಸ್ಟು ಡಿಸ್ಟೆನ್ಸ್ ಫಾರ್ಮುಲಾ ಆರ್ ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ. ಒರಿಜಿನ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ MCQ ಅಲ್ಲಿ, ಒಂಥರ ಫಿಕ್ಸ್ ಕ್ವಶನ್ ಅಂದ್ಕೊಡ್ರಿ MCQ ಬಂತು ಅಂದರೆ. ಬಟ್ ಬಿ ಕೇರ್ಫುಲ್. ಕೋಆರ್ಡಿನೇಟ್ಸ್ ಏನು ಕೊಟ್ಟಿರ್ತಾರೆ ನೋಡಿರಿ, ಕೆಲವೊಂದು ಸಲ AB ಅಂತ ಕೊಡ್ಬೋದು, ಇಲ್ಲ XY ಅಂತ ಕೊಡ್ಬೋದು. ಕೋಆರ್ಡಿನೇಟ್ಸ್ ನೋಡಿ ಆಪ್ಷನ್ಸ್ ಚೆಕ್ ಮಾಡಿರಿ. ಓಕೆ, ಇದು ಟ್ರಯಾಂಗಲ್ಸು ಮೇಡಮ್ ಮಾಡ್ತಾರೆ. ಮತ್ತೇನು ಬೇಕು ಕಮೆಂಟ್ ಮಾಡೋದು ಮರಿಬೇಡ್ರಿ. ಓಕೆ, ಐ ಗೆಸ್ ಮೋಸ್ಟ್
ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಗಲೇ ಸಾಲ್ವ್ ಮಾಡಿದ್ದೀನಿ, ತೋರಿಸಿದ್ದೀನಿ. ಅಪ್ಲಿಕೇಶನ್ ಬೇಸ್ಡು ಸಪ್ರೇಟಾಗಿ ಮಾಡ್ತಿದ್ದೀನಿ. ಚೆಕ್ ಮಾಡೋದು ಮರಿಬೇಡ್ರಿ. ಏನೇನು ಬೇಕು ಕಮೆಂಟ್ ಮಾಡಿರಿ. ಆ್ಯಂಡ್ ಬೇಕು ಅಂದರೆ ಇದು ಸೊಲ್ಯೂಷನ್ಸ್, ಇದು ಫುಲ್ ಕ್ವಶನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ, ಕಳಿಸ್ತೀನಿ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಟಾಡಾ, ಸಿ ಯು. ಸೆಕೆಂಡ್ ಪಾರ್ಟ್ ಬರುತ್ತೆ, ಮಾಡ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.